ಕರ್ತಾದಿ ಕರ್ತನೇ ಸ್ತೋತ್ರ, ಮಹಿಮೆಯ ಅರಸನೇ ಸ್ತೋತ್ರ, ಸಕಲಕ್ಕೂ ಉನ್ನತನೇ ಸ್ತೋತ್ರ, ಸರ್ವಾಧಿಕಾರಿಯಾದ ದೇವರೇ ಸ್ತೋತ್ರ, ಸರ್ವವನ್ನು ಆಳುವಾತನೇ ಸ್ತೋತ್ರ, ಸಕಲಕ್ಕೂ ರಾಜನೇ ಸ್ತೋತ್ರ, ಸಕಲವನ್ನು ನಿರ್ಮಿಸಿದಾತನೇ ನಿಮಗೆ ಸ್ತೋತ್ರ, ಮಹಿಮೆ ಆರಾಧನೆ ಸಲ್ಲಿಸ್ತಾ ಇದ್ದಾವೆ. ಕರ್ತನೇ, ನೀವು ಮಹೋನ್ನತನಾದ ದೇವರು, ಅಗಮ್ಯವಾದ ಬೆಳಕಿನಲ್ಲಿ ವಾಸಿಸುವಾತನು, ನಿನ್ನಿಂದ ಅಸಾಧ್ಯವಾಗಿ ಒಂದೂ ಇಲ್ಲ. ಪವಿತ್ರಾತ್ಮರೇ, ಈ ದಿವಸದ ಆರಾಧನೆಯಲ್ಲಿ, ಈ ಪ್ರಾರಂಭದ ಪ್ರಾರ್ಥನೆಯಲ್ಲಿ ನಾವು ನಮ್ಮನ್ನೇ ನಿಮ್ಮ ಸನ್ನಿಧಿಗೆ ಸಮರ್ಪಿಸ್ತಾ ಇದ್ದೇವೆ. ನಿಮ್ಮ ತೋಟಿಗೆ ಇದನ್ನು ಕೊಡುತ್ತಾ ಇದ್ದೇವೆ. ಈ ದಿನದ ಆರಾಧನೆ ನಿಮ್ಮನ್ನು ಮೆಚ್ಚುವಂಥ ಆರಾಧನೆಯಾಗಿ, ನಿಮ್ಮನ್ನು ಮಹಿಮೆ ಪಡಿಸುವಂಥ ಆರಾಧನೆಯಾಗಿ, ನಿಮ್ಮನ್ನು ಘನಪಡಿಸುವಂಥ ಆರಾಧನೆಯಾಗಿ ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಚಿತ್ತವಲ್ಲ ಏಸಯ್ಯ, ನಮ್ಮ ಇಷ್ಟವಲ್ಲ ಏಸಯ್ಯ, ನಮ್ಮ ಮಾತುಗಳಲ್ಲ ಏಸಯ್ಯ, ನಮ್ಮ ಆಲೋಚನೆಗಳಲ್ಲ ಏಸಯ್ಯ, ನಿಮ್ಮ ಚಿತ್ತ, ನಿಮ್ಮ ಮಾತು, ನಿಮ್ಮ ಆಲೋಚನೆ ಇಲ್ಲಿ ನೆರವೇರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಆರಾಧನೆಗೆ ವಿರುದ್ಧವಾಗಿ, ಆರಾಧನೆಗೆ ಅಡ್ಡಿಯಾಗಿ ನಿಂತಿರುವ ಎಲ್ಲ ಆತಂಕಗಳನ್ನು, ಎಲ್ಲ ಅಡ್ಡಿಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲವನ್ನು ನಿರ್ಮೂಲ ಮಾಡಿ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಪವಿತ್ರಾತ್ಮರೇ, ಚಲಿಸುವಾತ್ಮರೇ, ಆದಿಸಾಗರದ ಮೇಲೆ ಚಲಿಸಿದ ದೇವರಾತ್ಮನೇ, ಈ ದಿವಸದಲ್ಲಿ ಈ ಆಲಯದಲ್ಲಿ ಚಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕ್ರಮವಿಲ್ಲದೆಯೂ ಬರಿದಾಗಿರುವ ಭೂಮಿಯ ಮೇಲೆ ಚಲಿಸಿ ಸಕಲವನ್ನು ಕ್ರಮವಾಗಿಯೂ ತುಂಬಿದ್ದಾಗಿಯೂ ಮಾಡಿದ ಪವಿತ್ರಾತ್ಮರೇ, ಈ ದಿವಸದಲ್ಲಿ ಈ ಆರಾಧನೆಯಲ್ಲಿ ಎಲ್ಲೆಲ್ಲಿ ಕ್ರಮವಿಲ್ಲದೆಯೂ ಬರಿದಾಗಿದೆಯೋ ಅಲ್ಲೆಲ್ಲ ಪವಿತ್ರಾತ್ಮನ ಚಲನೆ ಉಂಟಾಗಿ ಕ್ರಮವಾಗಿರುವುದಾಗಿಯೂ ತುಂಬಿರುವುದಾಗಿಯೂ ಎಲ್ಲವನ್ನು ಕ್ರಮಕ್ಕೆ ತೆಗೆದುಕೊಂಡು ಬರಲಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಅಶುದ್ಧಾತ್ಮನ ಯಾವ ಕಾರ್ಯವು ನಡೆಯದಂತೆ, ಅಶುದ್ಧಾತ್ಮನ ಯಾವ ಕ್ರಿಯೆಗಳು ಚಲಿಸಿದ ಹಾಗೆ ಯೇಸು ಕ್ರಿಸ್ತನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದಲ್ಲಿ ಎಲ್ಲವನ್ನು ಮುದ್ರೆ ಹಾಕಿ ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮನ ಚಲಿಸ್ತಾ ಇರಲಿ. ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಪವಿತ್ರಾತ್ಮನ ಚಲನೆ ಉಂಟಾಗಲಿ, ಪವಿತ್ರಾತ್ಮನ ಚಲನೆ ಉಂಟಾಗಲಿ, ಪವಿತ್ರಾತ್ಮನ ಚಲನೆ ಉಂಟಾಗಲಿ. ಇವತ್ತಿನ ಆರಾಧನೆ ಸಾಧಾರಣ ಆರಾಧನೆ ಆಗಿರದಂತೆ, ಇವತ್ತಿನ ದೇವ ಸಂದೇಶ ಸಾಧಾರಣ ದೇವ ಸಂದೇಶವಾಗಿರದೆ ಪ್ರತಿಯೊಬ್ಬರನ್ನು ಮುಟ್ಟುವಂತೆ, ಪ್ರತಿಯೊಬ್ಬರನ್ನು ರೂಪಿಸುವಂತ, ಪ್ರತಿಯೊಬ್ಬರನ್ನು ಗುಣಪಡಿಸುವಂತ, ಪ್ರತಿಯೊಬ್ಬರನ್ನು ಸಂತೈಸುವಂತ, ಹೊಸ ಹೊಸ ಆಲೋಚನೆಗಳನ್ನು ದಯಪಾಲಿಸುವಂತ ಹೊಸ ಆರಾಧನೆಯಾಗಿ, ಹೊಸ ವಾಕ್ಯದ ಸಂದೇಶವಾಗಿ, ನೂತನವಾದ ಒಂದು ಸಂದರ್ಶನ ಪ್ರತಿಯೊಬ್ಬರಿಗೂ ಉಂಟಾಗಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಪವಿತ್ರಾತ್ಮರೇ, ನೀವು ಕಾರ್ಯ ಮಾಡು, ನೀವು ಚಲಿಸು. ನಿಮ್ಮ ನಾಮ ಇಲ್ಲಿ ಮಹಿಮೆ ಹೊಂದಲಿ, ಯೇಸುವಿನ ನಾಮದಲ್ಲಿ ತಂದೆ. ನಿಮ್ಮ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನಿಮ್ಮ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿಮ್ಮ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದ್ದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದ್ದೇನೆ, ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿಮ್ಮ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಸುಳ್ಳಾದ ನನ್ನನ್ನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನ್ನು
ಕಣ್ಗಳು ಕಂಡಿತು. ಸುಳ್ಳಾದ ನನ್ನನು ಸತ್ಯವಾಗಿ ಮಾಡಿದೆ, ಮಣ್ಣಾದ ನನ್ನನು ನಿನ್ನ ಕಣ್ಗಳು ಕಂಡಿತು. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀನೇ. ಇನ್ನೊಂದು ಸಾರಿ ನನ್ನ ಆಶ್ರಯ ನೀವೇ, ಎದೆ ಮೇಲೆ ಕೈ ಇಟ್ಟುಕೊಂಡು ಹೇಳ್ಬೋದು, ಯೇಸುವೇ ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀನೇ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿಮ್ಮ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ಯಾವುದಕ್ಕೂ ಬಾರದ, ಯಾವುದಕ್ಕೂ ಬಾರದ ನನ್ನ ಸೃಷ್ಟಿಸಿದೆ ನೀ. ಕೊರತೆಗಳಿದ್ದರೂ ಪೂರೈಸಿರುವೆ ನೀ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿಮ್ಮ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ಕೊರತೆ ಇಲ್ಲದೆ ಬಾಳುವೆ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ನನ್ನ ಆಶ್ರಯ ನೀವೇ, ನನ್ನ ಕೋಟೆಯು ನೀವೇ, ನನ್ನ ದುರ್ಗವು ನೀವೇ, ನನ್ನ ಸ್ನೇಹಿತ ನೀವೇ. ಮತ್ತೊಂದು ಸಾರಿ ಮೊಣಕಾಲೂರಿನ ಮನೆ ದೇವರ ಸನ್ನಿಧಿಯಲ್ಲಿ ಸಮರ್ಪಿಸೋಣ. ಏಸಯ್ಯ, ಸುಳ್ಳಾಗಿರುವ ನಮ್ಮನ್ನು ಸತ್ಯವಾಗಿ ಮಾಡಿ ಮಣ್ಣಾಗಿರುವ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ಬಂದು ಸ್ತುತಿಸುವಂತೆ ಮಾಡಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಅಪ್ಪ. ಓ ಯಾವುದಕ್ಕೂ ಬಾರದೆ, ಓ ಯಾವುದಕ್ಕೂ ಪ್ರಯೋಜನವಿಲ್ಲದೆ ಮನುಷ್ಯರೆಲ್ಲರೂ ತ್ಯಜಿಸಿ ಬಿಟ್ಟಾಗಲೂ ನನ್ನನ್ನು ಕಂಡು ರೂಪಿಸಿ ನಿಮ್ಮ ಸನ್ನಿಧಿಯಲ್ಲಿ ಆರಾಧಿಸುವಂತೆ, ನಿಮ್ಮನ್ನು ಮಹಿಮೆ ಪಡಿಸುವಂತೆ, ನಿಮ್ಮನ್ನು ಘನಪಡಿಸುವಂತೆ ನೀವು ನಮಗೆ ಕೊಟ್ಟಿರುವ ಅಪ್ಪ ನಿಮ್ಮ ಕೃಪೆಗಾಗಿ ಸ್ತೋತ್ರ ಯೇಸಯ್ಯ. ಈ ದಿವಸದಲ್ಲಿ ನಾವು ನಮ್ಮನ್ನೇ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ ಅಪ್ಪ. ನಾವು ನಮ್ಮನ್ನೇ ಸಜೀವ ಯಜ್ಞಗಳಾಗಿ ನಿಮ್ಮ
ಆರಾಧನೆಗೋಸ್ಕರ ನಮ್ಮನ್ನೇ ಸಮರ್ಪಿಸುವಾಗ ನಮ್ಮ ಆರಾಧನೆಗಳನ್ನು ಸ್ವೀಕರಿಸು ಯೇಸಯ್ಯ. ನಮ್ಮ ನಡೆ ನುಡಿ ಕ್ರಿಯೆ ಮಾತುಗಳಲ್ಲಿ ಬಂದಿರುವ ಸಕಲ ಪಾಪ ತಪ್ಪು ಅನೀತಿಗಳನ್ನೆಲ್ಲ ಕ್ಷಮಿಸಿಬಿಟ್ಟು ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧನಾದ ದೇವರೇ ನಿಮ್ಮನ್ನು ಪರಿಶುದ್ಧ ರೀತಿಯಲ್ಲಿಯೂ ಭಕ್ತಿಯಿಂದಲೂ ಭಯದಿಂದಲೂ ಆರಾಧಿಸುವಂತೆ ನಮ್ಮ ಹೃದಯಗಳನ್ನು, ನಮ್ಮ ಮಾತುಗಳನ್ನು, ನಮ್ಮ ನಡೆ ನುಡಿ ನೋಟ ಆಲೋಚನೆಗಳೆಲ್ಲವನ್ನು ಶುದ್ಧೀಕರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಮಯದಲ್ಲಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆಪ್ಪ, ನಿಮಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆಪ್ಪ. ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ, ರಕ್ಷಣೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಆಲಯಕ್ಕೆ ಕರೆದುಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ, ಈ ಆರಾಧನೆಯಲ್ಲಿ ಭಾಗವಹಿಸಲಿಕ್ಕೆ ಕೊಟ್ಟ ಅಪ್ಪ ನಿಮ್ಮ ಕೃಪೆಗಾಗಿ ಸ್ತೋತ್ರ ಯೇಸಯ್ಯ. ನೀವು ಮಾಡಿರುವ ಸಕಲ ಉಪಕಾರಗಳಿಗಾಗಿ ಸ್ತೋತ್ರ. ನಾವು ನಮ್ಮನ್ನೇ ಮತ್ತೆ ಸಮರ್ಪಿಸುವಾಗ ನಿಮ್ಮನ್ನು ಸಂಪೂರ್ಣವಾಗಿ ಆರಾಧಿಸುವಂತೆ, ನಿಮ್ಮನ್ನು ಅಪ್ಪ ಇನ್ನೂ ಹೆಚ್ಚಾಗಿ ಪ್ರೀತಿಯಿಂದಲೂ ಭಯದಿಂದಲೂ ಭಕ್ತಿಯಿಂದಲೂ ಆರಾಧಿಸುವಂತೆ ನಮಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮ ನಾಮ ನಮ್ಮ ಆರಾಧನೆಯ ಮೂಲಕ ಮಹಿಮೆ ಹೊಂದಬೇಕು, ನಿಮ್ಮ ಚಿತ್ತದಲ್ಲಿ ನಡೆಯಬೇಕು. ಎಲ್ಲ ಸ್ತುತಿ ಘನ ಮಹಿಮೆಯಲ್ಲಿ ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆ. ಸರ್ವಶಕ್ತನೇ ನಿಮಗೆ ಸ್ತೋತ್ರ ಅಪ್ಪ. ದೇವಾದಿ ದೇವನೇ ನಿಮಗೆ ಸ್ತೋತ್ರ. ಕರ್ತನೆ, ನೀವು ಇಲ್ಲಿ ದೇವರೇ ಪ್ರಸನ್ನನಾಗಿರಬೇಕು ಸ್ವಾಮಿ. ನಿನ್ನ ಸಾನ್ನಿಧ್ಯ ಇಲ್ಲಿ ಕಾಣಬೇಕು. ನಾವೆಲ್ಲರೂ ದೇವರ ನಿಮ್ಮ ಮಕ್ಕಳು ಸ್ವಾಮಿ, ನಾವೆಲ್ಲರೂ ನಿಮ್ಮ ಪ್ರಜೆಗಳಪ್ಪ. ದೇವರೇ, ನೀವು ರಾಜಾಧಿಕಾರವನ್ನು ವಹಿಸಿಕೊಂಡು ರಾಜಾದಿರಾಜನಾಗಿ, ನೀವು ಕರ್ತನಾಗಿ, ನೀವು ಮಹಿಮೆಯುಳ್ಳ ದೇವರಾಗಿ, ನಿನ್ನ ಪ್ರಸನ್ನತೆಯಲ್ಲಿ ನಾವು ದೇವರೇ ಬಲ ಹೊಂದುವರಾಗಿರಬೇಕು ಸ್ವಾಮಿ. ಈ ಆಲಯದ ಮಧ್ಯದಲ್ಲಿ ದೇವರಾತ್ಮನು ಚಲಿಸಲಿ, ಪವಿತ್ರಾತ್ಮನು ಚಲಿಸಲಿ, ಯೇಸುವಿನ ಆತ್ಮನು ಚಲಿಸಲಿ, ಕ್ರಿಸ್ತನ ಆತ್ಮನು ಚಲಿಸಲಿ. ಕರ್ತನೇ, ನೀವು ಮಾತ್ರ ರಾಜ್ಯಭಾರವನ್ನು ವಹಿಸಲಿ. ನಾವೊಂದು ನಿಮ್ಮ ಪ್ರಜೆಗಳಾಗಿ ನಿಮ್ಮಿಂದ ಕಲಿತುಕೊಳ್ಳಲಿಕ್ಕಾಗಿ, ನಿಮ್ಮಿಂದ ಹೊಂದಿಕೊಳ್ಳಲಿಕ್ಕಾಗಿ, ನಿಮ್ಮಿಂದ ಪಡೆದುಕೊಳ್ಳಲಿಕ್ಕಾಗಿ ನಾವು ಈ ಭಾನುವಾರ ಬಂದಿದ್ದೇನೆ ಸ್ವಾಮಿ. ನೀವೇ ನಡೆಸು, ಸಹಾಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಭಾನುವಾರ ಸಭೆಯಾಗಿ ಕೂಡಿ ಬರುವ ಹಾಗೆ ದೇವರು ನಮಗೆ ಆಯುಸ್ಸು ಮತ್ತು ಆರೋಗ್ಯ ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ. ಇನ್ನು ಮುಂದಿನ ಸಮಯ ತುಂಬ ಶ್ರದ್ಧೆಯಿಂದ ವಾಕ್ಯ ಕೇಳೋಣ. ಇವತ್ತಿನ ಧ್ಯಾನಕ್ಕಾಗಿ ನಾವು ಓದಿ ಧ್ಯಾನಿಸಲಿಕ್ಕಿರುವ ವಚನ 1 ಕೊರಿಂಥ್ಯ 10ನೇ ಅಧ್ಯಾಯ 13ನೇ ವಾಕ್ಯ ಪ್ರಾರಂಭವಾಗಿ ಓದಿಕೊಳ್ಳೋಣ. ಮನುಷ್ಯನು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಇವತ್ತಿನ ಪ್ರಾರಂಭದ ಧ್ಯಾನದ ವಿಷಯ, ಮನುಷ್ಯನು ಸಹಿಸಬಹುದಾದ ಶೋಧನೆಯೇ ಹೊರತು ಮತ್ತೇನು ನಿಮಗೆ ಬರಗೊಡಿಸುವುದಿಲ್ಲ. ಹಲ್ಲೆಲೂಯಾ. ಪಕ್ಕದಲ್ಲಿರುವವರಿಗೆ ಮುಖ ನೋಡಿಕೊಂಡು ಹೇಳು, ನಿಮಗೆ ಸಹಿಸಲಿಕ್ಕಾಗದಂಥ ಶೋಧನೆ ನಿಮಗೆ ಬರುವುದಿಲ್ಲ. ಹಲ್ಲೆಲೂಯಾ. ದೇವರು ನಂಬಿಗಸ್ತನು. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುವನು. ಶೋಧನೆ ಬಂದಿದೆ ಎಂದು ಹೇಳಿಕೊಂಡು ನಾವು ಆಲಸ್ಯಜಿತರಾಗಿ ಸುಸ್ತಾಗಿರುವರಲ್ಲ. ಶೋಧನೆ ಆಗಿದರೂ ನಾವೇನು ಮಾಡುವರು? ಶೋಧನೆಯನ್ನು ಜಯಿಸುವರು. ನಾವು ಜಯಿಸಬೇಕಾ ಬೇಡವಾ? ಇಲ್ಲ ಶೋಧನೆಯಲ್ಲೇ ಕಾಲ ಕಳ್ಕೊಂಡ್ರೆ ಸಾಕಾ? ಶೋಧನೆ ಆಗುತ್ತಲೇ ದೇವರು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಕೊಡುವನಾಗಿರ್ತಾನೆ. ನಾವು ಶೋಧನೆ ನೋಡಿಕೊಂಡು ಹೇಳಬೇಕು, ನನಗೆ ತಪ್ಪಿಸಿಕೊಳ್ಳಲಿಕ್ಕೆ ನನ್ನ ದೇವರು ದಾರಿ ಸರಿಯುತ್ತಾರೆ. ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ಯಾವುದೇ ಶೋಧನೆ ಬರುವಾಗಲೂ ಹೇಳಬೇಕು, ಈ ಶೋಧನೆ ನನ್ನನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ. ದೇವರು ನನಗೆ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಕೊಡುವನಾಗಿರುತ್ತಾನೆ.
ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಹೋದ ಭಾನುವಾರ ನಾನು ವಾಕ್ಯ ಹೇಳುವಾಗ ಹೇಳಿದೆ, ಇದರದ ಬಾಕಿ ಭಾಗ ಮುಂದಿನ ವಾರ ಹೇಳ್ತೀನಿ ಅಂತ ಹೇಳಿದೆ. ಹೀಗೆ ಇದರದ ಲಾಸ್ಟ್ ವಾಕ್ಯ 10ನೇ ಅಧ್ಯಾಯದ 13ನೇ ವಾಕ್ಯ ನಾವೀಗ ಓದಿದೆ. ಆದರೆ 1 to 13 ತನಕ ಇರುವಂಥ ಒಂದು ವಿಷಯ ಹೇಳಿಕೊಂಡು ಅದರ ಲಾಸ್ಟು 13ನೇ ವಾಕ್ಯ ಹೇಳ್ತಾ ಇದೆ. ಯಾಕಂದರೆ ನಾವು ಹೋದ ಭಾನುವಾರ ಕರ್ತನ ಮೇಜೆಯ ಆರಾಧನೆಯಲ್ಲಿ ಕರ್ತನ ಮೇಜೆಯ ವಿಶೇಷತೆಯ ಬಗ್ಗೆ ನಾವು ಧ್ಯಾನ ಮಾಡುವಾಗ ನೋಡಿ, ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಅವರು ಹೊರಟು ಬರುವಾಗ ಅವರು ಮೇಘದಲ್ಲಿಯೂ ಮತ್ತು ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಮಾಡಿದರು. ಮತ್ತು ಅವರು ಬಂಡೆಯೊಳಗಡೆಯಿಂದ ಬಂದ ಒಂದೇ ನೀರಿನಲ್ಲಿ ಎಲ್ಲರೂ ಕುಡಿದರು ಮತ್ತು ಒಂದೇ ಆಹಾರವನ್ನು ಅವರು ಭುಜಿಸಿದರು. ಆದರೆ ಆ ಬಂಡೆ ಎಂಬುದು ಕ್ರಿಸ್ತನೇ ಎಂದು ಹೇಳಿದೆ. ಆ ಆಕಾಶದಿಂದ ದೇವರು ಅವರಿಗೆ ಕೊಟ್ಟ ಆಹಾರ, ಅದರ ಹೆಸರೇನು? ಆ ದೇವರು ಕೊಟ್ಟ ಆಹಾರವಾಗಿರುವ ಮನ್ನ ಬಗ್ಗೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನ ತಿಂದಿದ್ದರು, ಆದರೂ ಅವರು ತಿರುಗಿ ಸತ್ತು ಹೋದರು. ಆದರೆ ನಾನು ಕೊಡುವ ಆಹಾರ ದೇವರು ಮನುಷ್ಯನಿಗೆ ಕೊಡುವ ಜೀವವುಳ್ಳ ರೊಟ್ಟಿಯಾಗಿದೆ. ನನ್ನನ್ನು ತಿನ್ನುವವರು ಸದಾಕಾಲ ಜೀವಿಸುವರು. ನಾನೇ ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿಯಾಗಿದೆ. ಈ ವಿಷಯಗಳು ನಾವು ಹೋದ ಭಾನುವಾರ ಧ್ಯಾನ ಮಾಡಿದೆ. ಆವಾಗ ಪೌಲಪೊಸ್ತಲನು ಕೊರಿಂಥಿಯ ಸಭೆಯವರಿಗೆ ಈ ವಿಷಯವನ್ನು ಹೇಳುವಾಗ ಪೌಲಪೊಸ್ತಲನು ಕೊರಿಂಥಿಯ ಸಭೆಯವರಿಗೆ ಎಚ್ಚರಿಸ್ತಾ ಇದ್ದಾರೆ. ಅವರಿಗೆ ಏನು ಎಚ್ಚರಿಸ್ತಾ ಇದ್ದಾರೆ ಅಂದರೆ, ನೋಡಿ, ಅವರೆಲ್ಲರೂ ಮೇಘದಲ್ಲಿಯೂ ಮತ್ತು ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನ ಮಾಡಿದವರು. ನೋಡಿ, ಸಭೆಯ ಮಕ್ಕಳು ದೀಕ್ಷಾ ಸ್ನಾನ ಮಾಡಿದವರಾಗಿದ್ದಾರೆ ಕೂಡ, ಮತ್ತು ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರ ತಿಂದರು. ಯೇಸು ಕ್ರಿಸ್ತನ ಮಾಂಸವೆಂಬ ಆ ರೊಟ್ಟಿಯಲ್ಲಿ, ಒಂದೇ ರೊಟ್ಟಿಯಲ್ಲಿ ಎಲ್ಲರೂ ಪಾಲುಗಾರರಾದರು. ಅವರು ಯೇಸು ಕ್ರಿಸ್ತನೆಂಬ ಬಂಡೆಯಿಂದ ಒಡೆಯಲ್ಪಟ್ಟ ಬಂಡೆಯಿಂದ ಬಂದ ನೀರು ಸಮಾನವಾದ ಯೇಸುವಿನ ರಕ್ತದಲ್ಲಿ ಎಲ್ಲರೂ ಪಾಲುಗಾರರಾದರು. ಆದರೂ ಎಲ್ಲರಲ್ಲಿಯೂ ದೇವರು ಸಂತೋಷ ಪಡಲಿಲ್ಲ. ಅವರೆಲ್ಲರಲ್ಲಿಯೂ ದೇವರು ಮೆಚ್ಚಲಿಲ್ಲ. ಈ ವಿಷಯ ನಾವು ತಿಳ್ಕೊಂಡಿದೆ. ದೀಕ್ಷಾ ಸ್ನಾನ ಮಾಡಿದವರು, ಕರ್ತನ ಮೇಜೆಯಲ್ಲಿ ಪಾಲುಗೊಂಡವರು, ಆದರೂ ಎಲ್ಲರಲ್ಲಿ ಸಂತೋಷ ಪಡಲಿಲ್ಲ. ಅವರು ಸಂತೋಷ ಪಡದಿರಲಿಕ್ಕೆ 5 ಕಾರಣ ಹೇಳಿದೆ. 1, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದರು. 2, ಅವರು ವಿಗ್ರಹಾರಾಧಿಗಳಾದರು. 3, ಅವರು ಜಾರತ್ವ ಮಾಡಿದರು. 4, ದೇವರನ್ನು ಪರೀಕ್ಷಿಸಿದರು. 5, ಅವರು ಗುಣಗುಟ್ಟಿದರು. ಈ 5 ಕಾರಣಗಳಿಂದ ದೇವರು ಅವರ ಮೇಲೆ ಸಂತೋಷ ಪಡಲಿಲ್ಲ. ಹಲ್ಲೆಲೂಯಾ. ಆಮೇಲೆ 11ನೇ ವಾಕ್ಯ ಹೇಳ್ತಾ ಇದೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದವಾಗಿ ಬರೆದಿದೆ. ಯಾಕೆ ಐಗುಪ್ತದಲ್ಲಿ ನಡೆದಿರುವ ಕಥೆ ಇವತ್ತು ನಾವು ತಿಳ್ಕೊಳ್ಳೋದು? ಇದು ನಮಗೂ ನಿದರ್ಶನವಾಗಿದೆ. ಯುಗಾಂತ್ಯಕ್ಕೆ ಬಂದು ಅಥವಾ ಕರ್ತನ ಬರೋಣಕ್ಕೆ ಸಮೀಪಕ್ಕೆ ಇರುವಂಥ ಸ್ವರ್ಗರಾಜ್ಯಕ್ಕೆ ಸಮೀಪಿಸಿರುವ ನಮಗೆ ಇದು ಬುದ್ಧಿ ಮಾತಾಗಿದೆ. ಅರ್ಥ ಆಯ್ತಾ? ಅವರು ಅಡವಿಯಲ್ಲೇ ಬಂದ ಕಥೆಯಲ್ಲ ನಾವು ಯಾಕೆ ಪಾಸ್ಟರ್ ತಿಳ್ಕೊಳ್ಬೇಕು ಅಂತ ಹೇಳಿದರೆ, ನಮಗೂ ಅದು ಬುದ್ಧಿ ಮಾತು, ನಮಗೂ ಅದು ನಿದರ್ಶನ. ದೇವರಿಗೆ ಸ್ತೋತ್ರ. ಅವರು ಅಡವಿಯಲ್ಲಿ ಸಮಸ್ಯೆ ಬರುವಾಗ, ಅವರಿಗೆ ಕಷ್ಟ ಬರುವಾಗ, ಅವರಿಗೆ ಶೋಧನೆ ಬರುವಾಗ ಅವರು ಗುಣಗುಟ್ಟಲಿಕ್ಕೂ ಮತ್ತು ಆ ಕೆಟ್ಟ ವಿಷಯ ಆಶಿಸಲಿಕ್ಕೂ, ಜಾರತ್ವ ಮಾಡಲಿಕ್ಕೂ ಮತ್ತು ಪರೀಕ್ಷಿಸಲಿಕ್ಕೆ ಹೋಗಲಿಕ್ಕೆ ಕಾರಣ ಏನೋ ಗೊತ್ತಾ? ಜೀವನದಲ್ಲಿ ಸಮಸ್ಯೆಗಳು ಬಂದಿದೆ, ಪರೀಕ್ಷೆ ಬಂದಿದೆ. ಅದರಿಂದ ಆ ಪರೀಕ್ಷೆಗಳ ಸಮಯದಲ್ಲಿ ತಮ್ಮ ತಮ್ಮ ಮನಸ್ಸಿಗೆ ಬಂದ ಥರ ಅವರು ಮಾಡ್ಕೊಂಬಿಟ್ರು. ಹಲ್ಲೆಲೂಯಾ. ಆದರೆ
ಅದಕ್ಕೆ 13ನೇ ವಾಕ್ಯ ಕನ್ಕ್ಲೂಷನ್ ಮಾಡಿ ಪೌಲಪೋಸ್ತಲರು ಹೇಳ್ತಾರೆ, ಮಕ್ಕಳೀರ, ಮನುಷ್ಯನಿಗೆ ಬರುವ ಶೋಧನೆಯ ಹೊರತು ಮತ್ತೇನು ಬರಗೊಡಿಸುವುದಿಲ್ಲ. ದೇವರು ನಂಬಿಗಸ್ತನು, ಆದ್ದರಿಂದ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೊಡ್ತಾರೆ. ನೀವು ಪರೀಕ್ಷೆ ಬಂದಿದೆ ಎಂದು ಹೇಳಿಕೊಂಡು ನಾವು ಜಾರತ್ವಕ್ಕೆ ಹೋಗಬೇಡ, ದೇವರನ್ನು ಪರೀಕ್ಷಿಸಬೇಡ, ಮತ್ತು ದೇವರ ವಿಗ್ರಹಾರಾಧನೆಗೆ ಹೋಗಬೇಡ, ದೇವರ ಮೇಲೆ ಗುಣಗುಟ್ಟಬೇಡ ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ನಿಮಗೆ ಯಾರ್ಯಾರಿಗೆ ಸಮಸ್ಯೆ ಇದೆ ಅಂತ ಕೈ ಎತ್ತು ಅಂತ ಹೇಳಿದರೆ, ಈಗ ನಿಮ್ಮಲ್ಲಿ ಅನೇಕರು ಕೈ ಎತ್ತಲಿಕ್ಕಿರಬಹುದು. ಅನಾರೋಗ್ಯದ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಓದುವ ಮಕ್ಕಳಿಗಾದರೆ ವಿದ್ಯಾಭ್ಯಾಸದಲ್ಲಿ ಓದಲಿಕ್ಕಿರುವಂಥ ಸಮಸ್ಯೆ, ನೋಡಿ ಕೆಲಸಗಳಲ್ಲಿ ತೊಂದರೆ, ಈ ಥರ ಅನೇಕ ವಿಷಯಗಳಿರಬಹುದು. ಈ ನಾನಾ ವಿಧವಾದ ತೊಂದರೆಗಳ ಮಧ್ಯದಲ್ಲಿ ನೀವು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಲಿಕ್ಕೆ ಹೋಗಬಾರ್ದಂತೆ. ಈ ನಾನಾ ಥರ ಜೀವನದ ಸಮಸ್ಯೆಗಳ ಮಧ್ಯದಲ್ಲಿ ನಾವು ದೇವರನ್ನು ಪರೀಕ್ಷಿಸಬಾರದಂದೆ. ನನಗೂ ಪರೀಕ್ಷೆ ಬರಬಹುದು, ನಿಮಗೂ ಬರಬಹುದು. ದೇವರು ಸ್ಪಷ್ಟವಾಗಿ ಹೇಳಿದೆ, ಮನುಷ್ಯನಿಗೆ ಬರುವ ಶೋಧನೆಗೆ ಹೊರತು ಮತ್ತೇನು ಬರಗೊಡಿಸಲ್ಲ. ಮಕ್ಕಳಿಗಾದರೆ ಒಂದು ಚೆಂಬು ನೀರು ಎತ್ಕೊಂಬೋ, ಒಂದು ಚೆಂಬು ನೀರು ಎತ್ಕೊಳ್ಳಿಕ್ಕೆ ಶಕ್ತಿ ಇದೆ, ಒಂದು ಚೆಂಬು ನೀರು ಎತ್ಕೊಂಬಪ್ಪ ಕುಡಿಯಲಿಕ್ಕೆ ಅಂತ ಹೇಳ್ಬೋದು. ಆದರೆ ನೀನು ಹೋಗಿ 20 ಲೀಟ್ರ್ ಕ್ಯಾನಲ್ಲಿ ತುಂಬಿಸ್ಕೊಂಬ ಅಂತ ಹೇಳ್ತಾರ ಮಕ್ಕಳಿಗೆ? ಹೇಳಲ್ಲ. ಅವರವರ ಶಕ್ತಿಗೆ ತಕ್ಕದನ್ನೇ ಅವರಿಗೆ ಹೇಳುವುದು. ಪ್ರೈಸ್ ಗಾಡ್, ಹಾಲೆಲೂಯಾ. ನಮ್ಮೆಲ್ಲರಿಗೂ ಶೋಧನೆ ಇದೆ. ಎಲ್ಲರಿಗೂ ಜೀವನದಲ್ಲಿ ಒಂದೊಂದು ವಿಷಯಗಳನ್ನು ಎದುರಿಸಬೇಕಾಗಿದೆ. ಅದು ಇದ್ದೇ ಇರುತ್ತದೆ. ಎದುರಿಸಿ 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 ಮುಂದೆ ದಾವಬೇಕು. ಪಾಸ್ಟ್ರಿಗೆ ಸಂಬಂಧಪಟ್ಟಿರುತ್ತದೆ, ನಿಮಗೆ ಸಂಬಂಧಪಟ್ಟಿರುತ್ತದೆ, ಮುಖ್ಯಮಂತ್ರಿಗೆ ಸಂಬಂಧಪಟ್ಟಿದೆ, ಮಿನಿಸ್ಟ್ರುಗಳಿಗೆ ಅವರಿಗೆ ಸಂಬಂಧಪಟ್ಟಿದೆ, ಎಮ್ ಎಲ್ ಎಗೆ ಸಂಬಂಧಪಟ್ಟಿದೆ. ಎಲ್ಲರಿಗೂ ಸಂಬಂಧಪಟ್ಟ ಅವರವರಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರ್ತದೆ. ಆದರೆ ಈ ಶೋಧನೆಗಳು ನೋಡಿ ಏನು ಮಾಡ್ತಾರೆ ಅಂದರೆ, ಸಹಿಸಿಕೊಳ್ಳಲಿಕ್ಕಾಗದಂಥ ಶೋಧನೆ ಬರದೆ ಈ ಎಲ್ಲ ಶೋಧನೆಗಳು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಕೊಡ್ತಾರೆ. ಓಕೆ, ಸರಿ. ಅದರಿಂದ ಶೋಧನೆ ಇದೆ ಎಂದು ಹೇಳಿಕೊಂಡು ತಪ್ಪಿ ಹೋಗಿದೆ ಎಂದು ಹೇಳೋಂಗಿಲ್ಲ. ಶೋಧನೆ ಇದ್ದರೂ ಅದನ್ನು ಜಯಿಸಬೇಕು. ಎಂದೊಂದು ಶೋಧನೆ ಬಂದೆ. ಆ 5 ವಿಷಯಗಳು ಇವತ್ತು ತಿಳ್ಕೊಳ್ಳೋಣ. ಅದರಲ್ಲಿ ಒಂದು ಹೇಳ್ತಾ ಇದ್ದಾರೆ, ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸಬಾರದು ಎಂದು ಹೇಳ್ತಾರೆ. ಅರಣ್ಯಕಾಂಡ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯ ಓದೋಣ. ಅವರಿಗೆ ಬಂದ ಆ ಶೋಧನೆ, ಒಂದು ಕೆಟ್ಟ ವಿಷಯಗಳು ಆಶಿಸಿದರು. ಯಾವ ವಿಷಯ ಆಸೆಪಟ್ಟಿದೆ ಎಂಬುದನ್ನು ಒಂದು ಸಾರಿ ಓದೋಣ. ಅವರ ಮಧ್ಯದಲ್ಲಿದ್ದ ಇತರ ಜನರು ಮಾಂಸವನ್ನು ಆಶಿಸಿದರು. ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು, ಮಾಂಸವು ನಮಗೆ ಹೇಗೆ ಲಭಿಸುತ್ತದೆ? ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜು, ಉಳ್ಳಾಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಇವು ನೆನಪಿಗೆ ಬರುತ್ತವಲ್ಲ. ಇಲ್ಲಿಯಾದರೂ ನಮ್ಮ ಜೀವಿತ ಬತ್ತಿ ಹೋಯಿತು. ಈ ಮನ್ನವನ್ನೇ ಹೊರತು ನಮಗೆ ಇನ್ನೇನು ಸಿಕ್ಕಲಿಲ್ಲ ಅಂದುಕೊಳ್ಳುತ್ತಿದ್ದರು. ಹಾಲೆಲೂಯಾ. ಇಸ್ರಾಯೇಲ್ ಮಕ್ಕಳು ಹೀಗೆ ಎಲ್ಲಿದ್ದಾರೆ? ಅರಣ್ಯದಲ್ಲಿದ್ದಾರೆ. ಅರಣ್ಯದಲ್ಲಿ ಪ್ರಯಾಣ ಮಾಡಿಕೊಂಡು ಬರುವಂಥ ಇಸ್ರಾಯೇಲ್ ಮಕ್ಕಳಿಗೆ ಮಾಂಸ ತಿನ್ನಲಿಕ್ಕೆ ಆಸೆ ಬಂದು, ಅವರಿಗೆ ಮೀನು ತಿನ್ನಲಿಕ್ಕೆ ಆಸೆ ಬಂದು, ಈರುಳ್ಳಿ ತಿನ್ನಲಿಕ್ಕೆ ಆಸೆ ಬಂದು, ಉಳ್ಳಾಗಡ್ಡಿ ತಿನ್ನಲಿಕ್ಕೆ ಆಸೆ ಬಂದು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಆಸೆ ಬಂದು. ಅವ್ರು ಹೇಳ್ತಾರೆ, ನಮಗೆ ಇಲ್ಲೇನೂ ಇಲ್ಲ, ಅರಣ್ಯದಲ್ಲಿ ಏನು ಸಿಕ್ಕೋದು ಒಂದೇ ಒಂದು ಮನ್ನಾ ಸಿಗ್ತಾ ಇದೆ. ಅವರಿಗೆ ಮನ್ನಾ ತಿಂದು 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 ಸಾಕಾಯಿತು. ಹಾಲೆಲೂಯಾ. ಅವರಿಗೆ ಮಾಂಸ ತಿನ್ನಲಿಕ್ಕೆ ಆಸೆ ಬಂದು. ವಿಮೋಚನಕಾಂಡ ಪುಸ್ತಕ 16ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ಆವಾಗ ಅವರು ಏನಂದಿದೆ ಎಂಬುದು, ಮೋಶೆ ಆರೋನರ ಮೇಲೆ ಗುಣುಗುಟ್ಟಿ ಅವರಿಗೆ, ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದಿರಷ್ಟೆ. ನಾವು ಐಗುಪ್ತದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ಹಾಲೆಲೂಯಾ. ಮಾಂಸಪಾತ್ರೆಗಳ ಬಳಿಯಲ್ಲೇ ಕೂತ್ಕೊಂಡು ನಾವು ಊಟ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಇಲ್ಲಿ ಮಾಂಸ ಇಲ್ಲದ ಕಾರಣ ಈ ಅರಣ್ಯದಲ್ಲಿ ಸತ್ತಿದರೆ ಸಾಕಿ ತಂದೆ ಅವರು ಹೇಳಿದರು. ನೀವು ಇಲ್ಲಿದ್ದೀರಾ?
ಕರ್ನಾಟಕದಲ್ಲಿ ಒಂದು ಹೇಳಿದ ಭಾನುವಾರ ಊಟ ಅಂತ ಹೇಳ್ತಾರೆ ಅಲ್ವಾ? ಭಾನುವಾರ ಊಟ ಅಂದ ಕರ್ನಾಟಕದಲ್ಲಿ ಹೇಳಿದ ಉದ್ದೇಶ ಏನು? ಭಾನುವಾರ ದಿವಸ ಸ್ಪೆಷಲ್ ತಗೊಳ್ಬೇಕು ಅಂದ ಅಲ್ಲ. ಇಲ್ಲಿ ಭಾನುವಾರ ಸ್ಪೆಷಲ್ ತಂದಿಲ್ಲ ಅಂತ ಹೇಳ್ಕೊಂಡು ಸತ್ತಿದರೆ ಮೇಲಾಯಿತು ಅಂತ ಯಾರಾದರೂ ಹೇಳ್ತೀರಾ? ಈ ಮನೆಯಲ್ಲಿ ಮಾಂಸ ತರ್ತಾ ಇಲ್ಲ, ಅದರಿಂದ ಈ ಮನೆಯಲ್ಲಿ ಬದುಕೋದಕ್ಕಿಂತ ಸತ್ತಿದರೆ ಮೇಲು ಅಂತ ಹೇಳ್ತೀರಾ ಯಾರಾದರೂ? ಆದರೆ ಇಸ್ರಾಯೇಲ್ ಮಕ್ಕಳು ಹಂಗೆ ಹೇಳ್ತಾರೆ. ನಾವಲ್ಲಿ ಮಾಂಸ ಪಾತ್ರಗಳ ಬಳಿಯಲ್ಲೇ ಇದೆ ಅಂದರೆ ಯಾವಾಗಲೂ ಮಾಂಸ ಪಾತ್ರಗಳ ಬಳಿಯಲ್ಲೇ ಇದ್ರು ಅವರು. ಅದು ಬಿಟ್ಟು ಆಚೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಪಾತ್ರ ಬಳಿಯಲ್ಲಿ ತಿನ್ನೋದು, ಆಮೇಲೆ ಸ್ವಲ್ಪ ನೀರು ಕುಡಿಯೋದು, ತಿರುಗಿ ಬಂದು ಕೂತ್ಕೊಂಡು ತಿನ್ನೋದು, ಆಮೇಲೆ ಹೋಗಿ ಸ್ವಲ್ಪ ನೀರು ಕುಡಿಯೋದು, ಆಮೇಲೆ ಸ್ವಲ್ಪ ಜಾಕಿಂಗ್ ಮಾಡೋದು, ಅಲ್ಲೆಲ್ಲ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡೋದು, ತಿರುಗಿ ಬರೋದು, ಮತ್ತೆ ಮಾಂಸ ತಿನ್ನೋದು. ಇದೇ ಮಾಡಿಕೊಂಡಿದೆ ಅಂದೆ ಅವರು. ನೀವು ಇಲ್ಲಿದ್ದೀರಾ? ಗಮನಿಸ್ತೀರಾ? ಆದರೆ ನಿಜವಾಗಿ ಅವರ ಸ್ಥಿತಿ ಏನಿದೆ ಅಂದರೆ 2ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. 2ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ್ಯ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ಅವ್ರೇನು ಮಾಡ್ತಾ ಇದ್ರಂದೆ? ಬಿಟ್ಟಿ ಕೆಲಸೆಯ ನಿಮಿತ್ತ ಅವರು ನೆಟ್ಟುಸಿರು ಬಿಟ್ಟು ದೇವರಿಗೆ ಗೋಳಾಡ್ತಾ ಇದ್ದರು. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ಮಾಂಸ ಪಾತ್ರ ಬಳಿಯಲ್ಲೇ ಕೂತ್ಕೊಂಡಿದ್ದೆ ಅಂದೆ. ಒಳ್ಳೆ ಮನುಷ್ಯರಲ್ಲ ಅವರೆಷ್ಟು ಒಳ್ಳೆ ಮನುಷ್ಯರು. ಅವರು ಚೂರು ಸುಳ್ಳು ಹೇಳ್ತಾ ಇಲ್ಲ, ಅವರು ನಿಜ ಹೇಳ್ತಾ ಇದ್ದಾರೆ ಅಲ್ವಾ? ಬಿಟ್ಟಿ ಕೆಲಸ ಮಾಡುವುದು, ಅದರಲ್ಲಿ ಆ ಬಿಟ್ಟಿ ಕೆಲಸ ನಿಮಿತ್ತ ಗೋಳಾಟ, ಅಲ್ಲಿ ನೆಟ್ಟುಸಿರು, ಅಲ್ಲಿ ಹಿಂಸೆ. ಇನ್ನೂ ಸಾಲದು ನೋಡಿ. ಆಮೇಲೆ 5ನೇ ಅಧ್ಯಾಯ 14ನೇ ವಾಕ್ಯ ನೋಡಿ. 14-15. ಫರೋಹನ ಅಧಿಕಾರಿಗಳು ತಾವೇ ನೇಮಿಸಿದ ಇಸ್ರಾಯೇಲ್ ಮೇಸ್ತ್ರಿಗಳಿಗೆ, ನೀವು ಮುಂಚೆ ಇಟ್ಟಿಗೆಗಳ ಲೆಕ್ಕವನ್ನು ಒಪ್ಪಿಸಿದಂತೆ ನಿನ್ನೆ ಈ ಹೊತ್ತು ಯಾಕೆ ಒಪ್ಪಿಸಲಿಲ್ಲ ಎಂದು ಹೇಳಿ ಅವರನ್ನು ಹೊಡಿಸಿದರು. ಹೀಗಿರಲು ಇಸ್ರಾಯೇಲ್ ಮೇಸ್ತ್ರಿಗಳು ಫರೋಹನ ಸಮೂಹಕ್ಕೆ ಬಂದು, ತಾವು ತಮ್ಮ ದಾಸರಿಗೆ ಹೀಗೆ ಮಾಡುವುದು ಯಾಕೆ ಸ್ವಾಮಿ? ಅಲ್ಲಿ ಏನಾಯ್ತಂದೆ? ಇಟ್ಟಿಗೆ ಲೆಕ್ಕ ಒಪ್ಪಿಸಿದ ಕಾರಣ ಏನಾಯಿತು? ಎಲ್ಲರಿಗೂ ಒಂದು ಕೇಕ್ ಪೀಸ್ ಕೊಟ್ಟರು ಅಲ್ಲ? ಏನು ಮಾಡಿದೆ? ಲೆಕ್ಕ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಹೊಡೆದಿದ್ದಾರೆ ಅವ್ರನ್ನು. ಇವರು ಏನು ಹೇಳ್ತಾರೆ? ನಾ ಮಾಂಸ ಪಾತ್ರ ಬಳಿಯಲ್ಲಿ ಕೂತಿದೆ ಅಂತ. ಇಲ್ಲಿ ಗೋಳಾಟ, ನೆಟ್ಟುಸಿರು, ಹೊಡೆತೆ, ಹಿಂಸೆ ಇದು ಅನುಭವಿಸಿಕೊಂಡು ಬಂದು ಬಿಡಿಸಿಕೊಂಡು ಬಂದು ದಾರಿಯಲ್ಲಿರುವಾಗ ಅದೆಲ್ಲ ಮರೆತು ಬಿಟ್ಟು ಈಗ ಹೇಳ್ತಾರೆ, ನಾವು ಅಲ್ಲಿ ಮಾಂಸ ಪಾತ್ರದ ಬಳಿಯಲ್ಲೇ ಇದ್ರಂದೆ. ಅವರೇ ದೀಕ್ಷಾಸ್ನಾನ ಮಾಡಿದವರೇ, ಕರ್ತನ ಮೇಜೆ ತಕ್ಕೊಂಡವರೇ, ಆದರೆ ಬಾಯಿಂದ ಬರೋದೇನು? ನಾವು ಈಗ ಸತ್ತಿದರೆ ಮೇಲಾಯಿತು, ಆವಾಗ ಚೆನ್ನಾಗಿತ್ತು. ನಾವು ಇಲ್ಲಿದ್ದೀರಾ? ನಾವು ನಮ್ಮ ಮಾತು ಹೆಂಗೆ ಇದೆ? ಅವರಲ್ಲಿ ಬಹುಮಂದಿಯಲ್ಲಿ ದೇವರು ಸಂತೋಷ ಪಡಲಿಲ್ಲ. ನೋಡಿ, ಗಮನಿಸಿ, ಇದು ನಿಮ್ಮ ಒಳಗಡೆ ಹೋಗಬೇಕು. ಇದು ಎಲ್ಲರ ಒಳಗಡೆ ಹೋಗಬೇಕು. ನಾವು ನಮ್ಮನ್ನು ಅವರವರನ್ನು ಪರೀಕ್ಷೆ ಮಾಡಿ ನೋಡಿ. ನಾನು ಈ ಚರ್ಚಿಗೆ ಬರದಿದ್ದರೆ ಒಳ್ಳೆಯದಾಯಿತು, ನಾನು ಈ ಚರ್ಚಿಗೆ ಬಂದಿದೆ ನನಗೆ ದರಿದ್ರ ಬಂದು ಬಿಟ್ಟಿತ್ತು, ನಾನು ಈ ಚರ್ಚಿಗೆ ಬಂದಿದ್ದಕ್ಕೆ ನನಗೆ ಈಗಲೇ ನನಗೆ ಕಷ್ಟ, ಆವಾಗ ನಾನು ಇದಕ್ಕಿಂತ ಮೇಲಾಗಿತ್ತು ಅಂತ ಹೇಳುವವರು ಇದರೊಳಗಡೆ ಇದ್ದೀರಾ? ಪರೀಕ್ಷೆ ಮಾಡಬೇಕು. ನೀವು ಈ ಚರ್ಚಕ್ಕೆ ಯಾಕೆ ಬಂದಿದೆ? ಅವರವರು ಪರೀಕ್ಷಿಸಿಕೊಳ್ಳಿ. ಕೆಲವರು ಕಾಯಿಲೆ ಇದ್ದದಕ್ಕೆ ಬಂದಿದ್ದಾರೆ, ಕೆಲವರು ಮನೆಯಲ್ಲಿ ನೆಮ್ಮದಿ ಇಲ್ಲದಕ್ಕೆ ಬಂದಿದ್ದಾರೆ, ಕೆಲವರು ಜೀವನದಲ್ಲಿ ಬದುಕಲಿಕ್ಕೆ ದಾರಿ ಇಲ್ಲದಕ್ಕೆ ಬಂದಿದ್ದಾರೆ,
ಹೌದಾ ಇಲ್ವಾ? ಇಲ್ಲ, ನಾವು ಚೆನ್ನಾಗಿದ್ದು ಪಾಸ್ಟ್ರೇ, ಚೆನ್ನಾಗಿದ್ದುಕೊಂಡು ಇಲ್ಲಿ ಬಂದ ಮೇಲೇ ಈಗಲೇ ನಮಗೆ ಕಷ್ಟ ಬಂದಿರೋದು. ಇಲ್ಲಿ ಬಂದ ಮೇಲಿನ ಕಷ್ಟ ಏನಿದೆ ಹೇಳ್ತೀರಾ? ನಾವು ಮಾಂಸ ಪಾತ್ರದ ಬಳಿಯಲ್ಲೇ ಇದ್ದರು, ನಾವು ತುಂಬ ಸೂಪರಾಗಿತ್ತು. ಆವಾಗ ಮಂಜನಹಳ್ಳಿ ಚರ್ಚ್ಗೆ ಹೋದ ಮೇಲೇ ನಮ್ಮ ಕಷ್ಟ ಬಂದಿತ್ತು ಅಂತ ಒಬ್ಬರು ಹೇಳಿದ್ರು. ಚರ್ಚಲ್ಲಿ ಬರುವಾಗ ಈ ಚರ್ಚಲ್ಲಿ ಬಂದು ನಮ್ಗೆ ಒಳ್ಳೇದಾಯ್ತು, ಚರ್ಚ್ ಬಿಟ್ಟ ಮೇಲೆ ಹೇಳ್ತಾರೆ ನಂಗೆ ಅಲ್ಲಿ ಹೋಗಿದ್ದ ಕಷ್ಟ ಬಂದುಬಿಟ್ಟಿದೆ ಅಂತ. ದೇವರು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಾಯಲ್ಲಿ ಬರೋದೆಲ್ಲ ಮಾತಾಡಿಬಿಟ್ರೆ ದೇವರಲ್ಲಿ ಸುಮ್ಮನೆ ಕೇಳಿಸ್ಕೊಂಡಿರ್ತಾರೆ ಎಂದು ತಿಳ್ಕೊಳ್ಳಬಾರ್ದು. ದೇವರ ಕನಿಗರವು ದಯೆಯು ದೀರ್ಘಶಾಂತಿಯುಳ್ಳ ದೇವರಾಗಿದ್ದಾರೆ. ಆದರೆ ಅವರು ಎಷ್ಟು ಕಾಲ ಅಂತ ದೇವರು ಸಹಿಸಿಕೊಳ್ಳೋದು. ಹಾಲೆಲೂಯಾ. ದ ಫಸ್ಟ್ ವಿಷಯ, ಯಾಕೆ ಇವರು ಹಿಂಗೆ ಮಾಡಿದೆ? 13ನೇ ವಾಕ್ಯ, ಶೋಧನೆ ಬಂದಿದ್ದಕ್ಕೆ, ಮಾಂಸ ತಿನ್ನಲಿಕ್ಕೆ ಆಸೆ ಬಂದಿದ್ದಕ್ಕೆ. ಆದರೆ ಇವರು ಮಾಂಸ ಪಾತ್ರೆಯ ಬಳಿಯಲ್ಲೇ ಕೂತ್ಕೊಂಡಿದೆ ಅಂತ ಹೇಳಿದೆ. ನಾ ಫಸ್ಟ್ ಓದುವ ವಿಷಯದಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಎಲ್ಲ ತಿಂದ್ಕೊಂಡಿದ್ದವರು. ಆಮೇಲೆ ಹೇಳ್ತಾರೆ ನಾವು ಮಾಂಸ ಪಾತ್ರ. ಹಂಗಾರೆ ಅಲ್ಲಿ ಹೇಳಬೇಕಾಯ್ತಲ್ಲ ನಾವು ಮಾಂಸದ ಪಾತ್ರದ. ಅಲ್ಲಿ ಫಸ್ಟ್ ಓದಿದ ವಾಕ್ಯದಲ್ಲಿ ಏನೇನು ತಿಂದಿದೆ? ಮೀನು ತಿಂದಿತ್ತು, ಸೌತೆಕಾಯಿ, ಕರ್ಬೂಜು, ಹುಳಿಗಡ್ಡೆ, ಹುಳಿಗಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ ಅಷ್ಟೇ. ಮತ್ತು ಅಲ್ಲಿ ಮಾಂಸನ ಚಿಕನ್ದು ಬರ್ದಿಲ್ಲಲ್ಲ ಅಲ್ಲಿ. ಮತ್ತು ಅವ್ರು ಹೇಳ್ತಾರೆ ನಾವು ಮಾಂಸ ಪಾತ್ರ ಬಳಿಯಲ್ಲೇ ಕೂತಿದ್ದೆ ಅಂತ ಹೇಳ್ತಾರೆ. ನೋಡಿ, ಅವ್ರು ಅದಕ್ಕೆ ಹೇಳ್ತಾರೆ ನಾವು ಮಾಂಸ ಪಾತ್ರ ಒಂದು ಮಾತಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಹೇಳಿದೆ, ಮಾಂಸ ಪಾತ್ರದ ಬಳಿಯಲ್ಲೇ. ಆದರೆ ಅವರ ಪರಿಸ್ಥಿತಿ ಏನಿತ್ತು? ಅವರು ಗೋಳಾಟ, ನೆಟ್ಟುಸಿರು, ಪೆಟ್ಟುಗಳು. ಅವರು ಲೆಕ್ಕ ಕೊಡಬೇಕು ಸಾಯಂಕಾಲ ಆಗುವಷ್ಟಕ್ಕೆ. ಇಟ್ಟಿಗೆ ಹಿಡಿದು ಅದಕ್ಕೆ ಫಸ್ಟು ಇಟ್ಟಿಗೆ ಮಾಡಿಕೊಟ್ರೆ ಸಾಕಿತ್ತು. ಆಮೇಲೆ ಹುಲ್ಲು ಸೌದೆ ಅವ್ರಿಗೆ ಕೊಡ್ತಾಯಿದ್ರು. ಈಗೇನಾದರೆ ಹುಲ್ಲು ಸೌದೆ ಎಲ್ಲ ನೀನೇ ಒದಗಿಸ್ಕೊಂಡು ಬರಬೇಕು, ಆದರೆ ಲೆಕ್ಕನೂ ಕರೆಕ್ಟ್ ಕೊಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಇರುವಾಗಲೇ ಅವರ ಗೋಳಾಟ, ಮತ್ತು ಅವರ ಕಷ್ಟ ನೋಡಿಕೊಂಡು ಮೋಶೆಯನ್ನು ಕಳಿಸ್ತಾರೆ. ಮೋಶೆಯನ್ನು ಕಳಿಸುವಾಗ ದೇವರು ಏನಿರ್ತಾರೆ? ಇಸ್ರಾಯೇಲ್ ಜನರ ಗೋಳಾಟವನ್ನು ನಾನು ಕೇಳಿದ್ದೇನೆ, ಅವರ ಕಣ್ಣೀರನ್ನು ನಾನು ನೋಡಿದ್ದೇನೆ ಎಂದು ಹೇಳಿಕೊಂಡೇ ದೇವರು ಹೋಗಿರುವುದು. ಆದರೆ ಅವರು ಬಿಡಿಸಿಕೊಂಡು ಬರುವ ದಾರಿಯಲ್ಲಿ, ಪ್ರಿಯ ದೇವರ ಮಕ್ಕಳಿಗೆ, ಅವರ ಕೆಟ್ಟ ವಿಷಯಗಳು ಆಶಿಸಿದ್ರು. ನಾವು ಆಶಿಸಬಾರದು ಅಂದ ಮಾಂಸ ಆಶಿಸಬಾರ್ದು ಒಂದಲ್ಲ, ಅವರು ಕೇಳಿದರೆ ಸಾಕಿತ್ತು. ದೇವರೇ, ನಾವು ತುಂಬ ದಿವಸ ಆಯಿತು ಮಾಂಸ ತಿಂದು, ಈ ಅರಣ್ಯದಲ್ಲಿ ಬಂದು ಮನ್ನ ತಿಂದು ನಮಗೆ ಸಾಕಾಯಿತು, ಸ್ವಲ್ಪ ಮಾಂಸ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಸಮಾಧಾನ ಆಗಿ ಕೇಳಿದರೆ ಸಾಕಿತ್ತು. ದೇವರು ಕೊಡ್ತಾಯಿದ್ರು. ಆದರೆ ಈ ಅಲ್ಪವಾದ ಆಹಾರ ಅಂತ ಹೇಳ್ತಾರೆ ಮನ್ನ ಬಗ್ಗೆ. ಅಲ್ಪವಾದ ಆಹಾರ ಅದು ಜೇನುತುಪ್ಪ ಸೇರಿಸಿರುವಂಥ ದೋಸೆಗೆ ಸಮವಾಯಿತಂದೆ. ಈಗ ಜೇನುತುಪ್ಪ ಸೇರಿಸುವಂಥ ದೋಸೆ ನೋಡಿ, ಒಬ್ಬಟ್ಟಕ್ಕೆ ತುಪ್ಪ ಹಾಕಿ ತಿಂದರೆ ಹೆಂಗೆ ಇರ್ತದೆ? ನೀರು ಬರ್ತಾಯಿದೆ. ಅಂದ ರುಚಿಯಾದ ಆಹಾರ ಯಾವತ್ತೂ ಒಂದೊಂದು ದಿವಸ ಒಬ್ಬಟ್ಟು ಮಾಡೋದು. ಆದರೆ ಅವರಿಗೆ ಡೈಲಿ ಒಬ್ಬಟ್ಟು ಜೇನುತುಪ್ಪ ಸೇರಿಸಿರುವಂಥ ದೋಸೆಯ ರುಚಿಯಲ್ಲೇ ಡೈಲಿ ಊಟ ಮಾಡಿಕೊಂಡು ಬಂದರು. ಅವ್ರು ಹೇಳ್ತಾರೆ ಅದು ಅಲ್ಪವಾದ ಯಾವುದೇ ಪದಾರ್ಥ ಆದರೂ ದಿನೇ ತಿಂದರೆ ಅದೇನಾಗುತ್ತೆ? ಒಂದು ಮಾತಿದೆಯಲ್ಲ, ಗಾದಿದೆಯಲ್ಲ, ಜೇನು ಅಧಿಕವಾದರೂ ಅದು ಕಹಿ ಆಗುತ್ತೆ ಅಂತ. ಅದು ಪದೇ ಜೇನುತುಪ್ಪನೇ ತಿಂದರೆ ಅದ್ರದ್ದು ಟೇಸ್ಟು ಹೋಗ್ಬಿಡುತ್ತೆ. ಅದು ಇವರಿಗೆ ಸರಿ, ಈ ಜೇನುತುಪ್ಪ ಸೇರಿಸಿರುವಂಥ ದೋಸೆ ತಿಂದು ಸಾಕಾಗಿದ್ದು ತಪ್ಪಲ್ಲ, ಪದೇ ತಿಂದು ಸಾಕಾಗಿರ್ಬೋದು. ಆದರೂ ಅವ್ರು ಕೇಳಬೇಕಾಯಿತು, ದೇವರೇ ನಮಗೆ ಮಾಂಸನೂ ಕೊಟ್ಟರೆ ಚೆನ್ನಾಗಿದೆ ಕೇಳಿದ್ರಬೇಕು. ನೋಡಿ, ನನಗೂ ನಿಮಗೂ ಇದು ಏನಕ್ಕೆ ಬರೆದಿದೆ ಅಂದರೆ ನಿದರ್ಶನವಾಗಿ ಬರೆದಿದೆ. ಇದು ಬುದ್ಧಿ ಮಾತಾಗಿ ಬರೆದಿದೆ. ಅಂದರೆ ನನಗೂ ನಿಮಗೂ ಒಂದು ತಿನ್ನುವ ವಿಷಯದಲ್ಲಿ, ಅಲ್ಲಿ ಮಾಂಸದ ಮಾತ್ರ ಅಲ್ಲ, ಯಾವುದೇ ಪದಾರ್ಥಗಳ ವಿಷಯಗಳಲ್ಲಿ ನಮಗೆ ಆಸೆ ಇದ್ದರೆ ಧೈರ್ಯವಾಗಿ ಕೇಳಿರಿ. ಮೀನನ್ನು ಕೇಳಿದರೆ ಚೇಳನ್ನು ಕೊಡುವವನು, ಮೊಟ್ಟೆಯನ್ನು ಕೇಳಿದರೆ ಕಲ್ಲನ್ನು ಕೊಡುವನು ಇಲ್ಲ, ಕೇಳುವವರಿಗೆ ಒಳ್ಳೆಯ ಪದಾರ್ಥ ಕೊಡ್ತಾರೆ. ಅಂದರೆ ನೀವು ಸಂತೋಷವಾಗಿ ಸಮಾಧಾನವಾಗಿ ಕೃತಜ್ಞತಾ ಸ್ತುತಿಯೊಡನೆ ಬೇಕಾದದನ್ನು ದೇವರಿಗೆ ತಿಳಿಯಪಡಿಸಿರಿ, ಕೊಡ್ತಾರೆ. ಆದರೆ
ಪದಾರ್ಥಗಳಿಗೋಸ್ಕರ ದೇವರ ಮೇಲೆ ತಪ್ಪೊರೆಸಿ ಯಾವತ್ತೂ ಮಾತಾಡದೆ ಇರಲಿ. ಒಂದು ವಿಷಯ, ಇದು ನನಗೂ ನಿಮಗೂ ಬುದ್ಧಿ ಮಾತು. ಪ್ರಿಯರೇ, ನಾವು ನಮ್ಮೆಲ್ಲ ಅಗತ್ಯಗಳು ದೇವರನ್ನು ಕೇಳಬಹುದು, ಆದರೆ ದೇವರನ್ನು ತಪ್ಪೊರೆಸಿಕೊಂಡು ಕೇಳಬಾರದು. ಅಲ್ಲಿ ಚೆನ್ನಾಗಿತ್ತು, ಇಲ್ಲಿ ಏನಿದೆ, ಇಲ್ಲಿ ನಾವು ಸಾಯಿಸ್ತೀಲಿ ಕರ್ಕೊಂಬಂದಿದೆಯಾ, ಇಲ್ಲಿ ಏನು ಸುಖ ಇದೆ ಅಂತ ಆ ಥರ ಕೇಳದೆ ದೇವರೇ ಇಲ್ಲಿಯೂ ಕೊಡಿ ಎಂದು ಕೇಳಿ. ಹಲ್ಲೆಲೂಯಾ. ಸಭೆಯಲ್ಲಿ ಕೊರತೆಗಳಿರುತ್ತದೆ. ಸಭೆಯಲ್ಲಿ ಕೊರತೆ ಇರುವಾಗ ಈ ಚರ್ಚಲ್ಲಿ ಈ ಕೊರತೆ ಇದೆ, ಈ ಚರ್ಚಲ್ಲಿ ಇದ್ದುಕೊಂಡು ನಮಗೆ ಇಲ್ಲಿ ಬಂದು ಸಾಕಾಯಿತು, ಇಲ್ಲಿ ಬರದಿದ್ದರೆ ಮೇಲಿತ್ತು ಅಂತ ಹೇಳುವಾಗ ದೇವರು ಕೇಳಿಸ್ಕೊಳ್ತಾರೆ. ಆದರೆ ಇಲ್ಲಿ ಏನು ಕೊರತೆ ಇದೆಯೋ ಅದು ಕೊಡಿ ಎಂದು ಕೇಳಿರಿ. ಏನಿಲ್ಲಿ ನಮಗೆ ಕಡಿಮೆ ಇದೆ, ದೇವರೇ ಒದಗಿಸಪ್ಪ ಅಂದ ಎಲ್ಲರೂ ಕೇಳಿರಿ. ಅದು ಒದಗಿಸು ಅಂತ ಕೇಳದೆ ನೀವು ಅದಕ್ಕೆ ವಿರುದ್ಧವಾಗಿ ನೀವು ಗುಣಗುಟ್ಟಿದರೆ ಅದು ಯಾರು ಕೇಳಿಸ್ಕೊಳ್ತಾರೆ? ದೇವರು ಕೇಳಿಸ್ಕೊಳ್ತಾರೆ. ದೇವರು ಆಮೇಲೆ ಅವ್ರಿಗೆ ಏನು ಹೇಳಿದೆ ಗೊತ್ತಾ? ಅವರಿಗೆ ಮೋಶೆ ಹತ್ರ ಹೇಳಿದೆ, ಇವತ್ತು ಅವ್ರಿಗೆ ಆ ಮಾಂಸ ಕೊಡ್ತೇನೆ ಅಂತ ಹೇಳು. ನೋಡಿ, ಓದೋಣ ಅಲ್ಲಿ ಅರಣ್ಯಕಾಂಡದಲ್ಲಿ 11ನೇ ಅಧ್ಯಾಯ 19ನೇ ವಾಕ್ಯದಿಂದ ಓದಿ. ನಿಮ್ಮ ಮಧ್ಯದಲ್ಲಿರುವ ಯೆಹೋವನನ್ನು ನೀವು ಉಲ್ಲಂಘಿಸಿ, ಅಯ್ಯೋ, ನಾವು ಐಗುಪ್ತ ದೇಶವನ್ನು ಬಿಟ್ಟು ಬಂದದ್ದು ಮೋಸವಾಯಿತೆಂದು ಆತನ ಮುಂದೆ ಹತ್ತಿದ್ದರಿಂದ ನೀವು 1 ದಿನದಲ್ಲ, 2 ದಿನವಲ್ಲ, 5 ದಿನವಲ್ಲ, 10 ದಿನವಲ್ಲ, 20 ದಿನವಲ್ಲ, ಪೂರಾ 1 ತಿಂಗಳು ಮಾಂಸವನ್ನು ಊಟ ಮಾಡುವಿರಿ. ಅದು ಓಕರಿಕೆಯಾಗಿ ನಿಮ್ಮ ಮೂಗಿನಲ್ಲಿ ಹೊರಟು ನಿಮಗೆ ಅಸಹ್ಯವಾಗುವ ತನಕ ಅದನ್ನು ಊಟ ಮಾಡುವಿರಿ ಅಂದನು. ಹಲ್ಲೆಲೂಯಾ. ನೀ ಮಾಂಸ ಕೇಳಿ ಮಾನ ಮರ್ಯಾದೆಯಾಗಿ ಕೇಳದೆ ನೀ ದೇವರ ಮೇಲೆ ಗುಣಗುಟ್ಟಿಕೊಂಡು ಕೇಳಿದರೆ ನಿನಗೆ ಮಾಂಸ ಕೊಡೋದು ಮಾತ್ರ ಅಲ್ಲ, ನೀನು ತಿಂದು ತಿಂದು ಓಕರಿಕೆಯಾಗಿ ಬಾಯಿಂದ ಮಾತ್ರ ಮೂಗಲ್ಲಿ ಬರುವ ಥರ ಮಾಡ್ತೇನೆ. ಅರ್ಥ ಆಗ್ತಾ ಇದೆಯಾ? ದೇವರ ಹತ್ರ ಮಾತಾಡೋದು ಸುಲಭವಾಗಿ ಮಾತಾಡಬೇಕು. ದೇವರ ಹತ್ರ ಮಾತಾಡೋದು ನಾವು ಎಲ್ಲಿದ್ದು ಮಾತಾಡೋದು ದೇವ್ರಿಗೆ ಗಳಿಸ್ಕೊಳ್ತಾರೆ. ನೀವೇನೇ ವಿಷಯಗಳಲ್ಲಿ ನೀ ಗುಣಗುಟ್ಟುವುದು ಯಾರು ಗಳಿಸ್ಕೊಳ್ತಾರೆ? ದೇವರೇ ನಮ್ಗೆ ಮಾಂಸ ತಿನ್ನಲಿಕ್ಕೆ ಆಸೆ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ ಕೊಡ್ತಾಯಿದ್ರು. ಇವರು ಸತ್ತಿದ್ರೆ ಸಾಕಿತ್ತು. ಮಾಂಸ ಪಾತ್ರದ ಬಳಿಯಲ್ಲೇ ಕೂತ್ಕೊಂಡಿದ್ದೆ, ನೀನು ಬಳಿಯಲ್ಲಿ ಕೂತ್ಕೊಂಡಿದ್ದೆ, ತಿನ್ನಿಸ್ತೀನಿ ನಿನಗೆ, 1 ತಿಂಗಳು ತಿನ್ನಿಸ್ತೀನಿ ನಿನಗೆ ಅಂತ ಹೇಳಿದ್ರು. ಡೈಲಿ ಅದೇ ಕೊಟ್ಟು ತಿನ್ನು ಅಂತ ಹೇಳಿದೆ, ತಿನ್ನಿಸಿದೆ. ಮಾಂಸ ತಿಂದು 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 ಒಕ್ಕರಿಗೆ ಬಂದು ಬಾಯಲ್ಲಿ ಬಂದು ಮಾತ್ರ ಅಲ್ಲ ಮೂಗಲ್ಲಿ ಕೊಡ. ಇಲ್ಲಿ ಇದ್ದೀರಾ? ನೀವು ಯಾವ ವಿಷಯ, ಇದು ಮಾಂಸದ ವಿಷಯ ಆದರೆ ನೀವು ಯಾವ ವಿಷಯಗಳಲ್ಲಿ ನೀವು ದೇವರಿಗೆ ವಿರುದ್ಧವಾಗಿ ಮಾತಾಡ್ತಿರೋ ಅಂದಂದ ವಿಷಯದಲ್ಲಿ ನಿಮಗೆ ಪಾಠ ಕಲಿಸ್ತಾರೆ. ಯಾವ ವಿಷಯಗಳ ಬಗ್ಗೆ ನೀವು ಕೇಳಿಕೊಳ್ಳಿ, ತಮಾಷೆಯಾಗಿ ತಿಳ್ಕೊಳ್ಬಾರ್ದು. ನಮ್ಮ ದೇವರ ಹತ್ರ ಮಾತಾಡೋದು ಸೂಕ್ಷ್ಮವಾಗಿ ಇರಬೇಕು. ಪ್ರಿಯ ದೇವರ ಮಕ್ಕಳಿರ ನೋಡಿ, ಅವರಿಗೆ ದೇವರು ಕೊಟ್ಟರು. ಅವರು ಏನಾಗಿದೆ ಅಂದರೆ ಅವರು ಕೆಟ್ಟ ವಿಷಯಗಳು ಆಶಿಸಿದರು. ಒಂದು ಆ ತಿನ್ನುವ ಪದಾರ್ಥಗಳ ವಿಷಯದಲ್ಲಿ ಅವರು ಆಸೆ ಪಟ್ಟಿತ್ತು. ಅಂದರೆ ನಿಮಗೆ ನನಗೆ ಯಾವುದೇ ವಿಷಯ ದೇವರನ್ನ ಕೇಳಿರಿ ಪ್ಲೀಸ್, ಇದು ಅರ್ಥ ನೀವು ಒಳಗಡೆ ಹೋಗಬೇಕು, ಇದು ಗಟ್ಟಿಯಾಗಿ ಒಳಗಡೆ ಹೃದಯದಲ್ಲಿ ಇರಬೇಕು. ಏನೇ ಬೇಕಾ, ಜಾಗ ಬೇಕು, ಮನೆ ಬೇಕು, ನಮಗೆ ಗಾಡಿ ಬೇಕು, ಎಲ್ಲ ಕೇಳಿಕೊಳ್ಳಿ. ದೇವರೇ ಕೊಟ್ಟದಕ್ಕಾಗಿ ಸ್ತೋತ್ರ. ಫಸ್ಟ್ ಏನು ಮಾಡಬೇಕು ಅಂತ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು. ಪ್ರಾರ್ಥನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಕಲಿಸಿಕೊಟ್ಟಿದೆ ಶಿಷ್ಯರಿಗೆ ಅಲ್ವಾ? ಏನಂದಾಗ ಪ್ರಾರ್ಥನೆ ಮಾಡಿ ಕಲಿಸಿಕೊಟ್ಟಿದೆ? ಫಸ್ಟು ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಯಾರ ಹತ್ರ ಮಾತಾಡ್ತಾ ಇರೋದು? ನಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಮಾಡು. ಒಂದು ಅದು ತಂದೆ ಎಂದು ಕೇಳುವಾಗ ಒಂದು ಸಂಬಂಧ, ನಾನು ದೂರ ಅಲ್ಲ ನೀವು ದೂರ ಅಲ್ಲ ಅಂದ ಒಂದು ಸಂಬಂಧ. ತಂದೆಯೇ ನಿನ್ನ ನಾಮವು ಪರಿಶುದ್ಧವೆಂದೆಣಿಸಲ್ಪಡಲಿ. ನೋಡಿ, ಪರಿಶುದ್ಧಿಗೆ ಮುಖ್ಯತ್ವ ಕೊಡ್ತಾರೆ. ಆಮೇಲೆ ನಿನ್ನ ರಾಜ್ಯ ಬರಲಿ, ನಿನ್ನ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ದೇವರೇ ನಿಮ್ಮ ಚಿತ್ತ ಪ್ರಕಾರ ನಡೆಯಬೇಕು, ನಿನ್ನ ಇಷ್ಟ ನಡಿಬೇಕು, ಇದರಲ್ಲಿ ನನ್ನ ಇಷ್ಟ ಅಲ್ಲ ಅಂತ ಹೇಳಿಬಿಟ್ಟು ಮತ್ತೇನು ಹೇಳ್ತಾರೆ? ನಮಗೆ ಅನುದಿನದ ಆಹಾರದೇ ಪಾಲಿಸು.
ನೋಡಿ, ಪ್ರಾರ್ಥನೆ ಮಾಡಲಿಕ್ಕಾಗಿ ಯೇಸು ಸ್ವಾಮಿ ಕಳಿಸಿ ಫಸ್ಟು ದೇವರನ್ನು ಘನಪಡಿಸು. ನೋಡಿ, ಲಾಜರನ ಸಮಾಧಿಯ ಬಳಿಯಲ್ಲಿ ಇರುವಾಗ ಯೇಸು ಸ್ವಾಮಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಲಾಜರ್ನ ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯೇಸು ಸ್ವಾಮಿ ಲಾಜರ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದೆ. 3 ವಾಕ್ಯದಲ್ಲಿ ಪ್ರೇಯರ್ ಮಾಡಿದೆ. ಫಸ್ಟ್ ಏನು ಹೇಳ್ತಾರೆ? ತಂದೆಯೇ, ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ. ಎರಡನೇದು, ಈಗಲೂ ನೀವು ನನ್ನ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ನಿಮಗೆ ಸ್ತೋತ್ರ ಮಾಡಲಿ. ಆದರೂ ಈ ಕೂಡಿ ಬಂದಿರುವಂಥ ಜನರು ನಂಬಲಿಕ್ಕಾಗಿ ನೀನು ಹೀಗೆ ಅನ್ನುತ್ತೇನೆ, ಲಾಜರನೇ ಹೊರಗಡೆ ಬಾ. ಲಾಜರನು ಹೊರಗಡೆ ಬಂದನು. 3 ಮಾತು, ಅದರಲ್ಲಿ 2 ಮಾತು ನೋಡಿ. 2 ಮಾತು ಏನು ಹೇಳಿದೆ? ಫಸ್ಟು, ತಂದೆ ಯಾವಾಗಲೂ ನೀ ನನ್ನ ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ. ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡೋದು ಹೆಂಗೆ? ದೇವರೇ, ನನ್ನ ಕಷ್ಟ ಯಾರಿಗೆ ಹೇಳಲಿ, ನನ್ನ ಗೋಳು ನಾನು ಎಲ್ಲಿ ಹೇಳಲಿ, ಯಾರು ತೀರಿಸ್ತಾರೆ ನನ್ನ ಕಷ್ಟ, ಸಾಕಾಯ್ತು ಸ್ವಾಮಿ ಅಂತ ನಾವು ಶುರು ಮಾಡೋದಾ? ಈ ಪಾಸ್ಟ್ಗೂ ಅರ್ಥ ಆಗ್ತಾ ಇಲ್ಲ, ಸಿಸ್ಟರ್ಗೂ ಅರ್ಥ ಆಗ್ತಾ ಇಲ್ಲ, ಹೇಳಿದರೆ ಯಾರಿಗೂ ಅರ್ಥ ಮಾಡಿಕೊಳ್ಳಿರಿ. ಇಲ್ಲ ಸ್ವಾಮಿ, ಏನು ಹೇಳೋದು ಪ್ರಾರ್ಥನೆಯಲ್ಲಿ? ಕರ್ತನೇ, ಇದುವರೆಗೂ ನೀ ನನ್ನನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನಾವು ಪ್ರಾರಂಭದಲ್ಲಿ ದೇವರೇ ಆಲಯಕ್ಕೆ ಬರಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ಸ್ತೋತ್ರ ಅಂತ ಹೇಳುವಾಗ ನೀವು ಕಳ್ತೀರಾ, ಏನು ಪಾಸ್ಟ್ ಆಲಯಕ್ಕೆ ಬರಲಿಕ್ಕೆ ಅವಕಾಶ ಕೊಟ್ಟಿದೆ ಸ್ತೋತ್ರ ಅಂತ, ಏನು ಅದಕ್ಕೆ ಸ್ತೋತ್ರ ಹೇಳಲಿಕ್ಕಿದೆ? ನಮ್ಮ ಆಲಯ, ನಾವು ಬರಲಿಕ್ಕೆ ಏನು ಅದಕ್ಕೇನು ಅವಕಾಶ? ಕಾಲಿಗೆ ಬಲ ಬಂದಿದ್ದು ದೇವರ ಕೃಪೆ ತಾನೆ, ಶರೀರಕ್ಕೆ ಶಕ್ತಿ ಕೊಟ್ಟದ್ದು ದೇವರ ಕೃಪೆ ತಾನೆ. ಅದಕ್ಕೆ ಸ್ತೋತ್ರ ಹೇಳಬೇಕು. ಅದನ್ನು ಎಲ್ಲದಕ್ಕೂ ಸ್ತೋತ್ರ ಹೇಳಬೇಕು. ಫಸ್ಟ್ ಏನಾಗಿದೆ ಅದಕ್ಕೆಲ್ಲ ಸ್ತೋತ್ರ ಹೇಳಬೇಕು. ನಮ್ಮ ಪ್ರಾರ್ಥನೆಯಲ್ಲಿ ಗುಣಗುಟ್ಟದೆ ಏನು ಹೇಳಬೇಕು? ಸ್ತೋತ್ರ. ದೇವರೇ, ಇಲ್ಲಿ ಗಂಡ ನಡೆಸಿದ್ದಕ್ಕಾಗಿ ಸ್ತೋತ್ರ, ಇಷ್ಟು ಮಟ್ಟಕ್ಕೆ ನೀವು ಒದಗಿಸಿದ್ದಕ್ಕಾಗಿ ಸ್ತೋತ್ರ, ಆರೋಗ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಕೊಟ್ಟ ಸೌಂದರ್ಯಕ್ಕಾಗಿ ಸ್ತೋತ್ರ. ಮುಖದಲ್ಲಿ ಕಣ್ಣಾಡಿ ನೋಡಿಕೊಂಡು ಹೇಳಬೇಕು, ಇಷ್ಟು ಸೌಂದರ್ಯ ಕೊಟ್ಟದಕ್ಕೆ ಸ್ತೋತ್ರ ಅಂತ ಹೇಳಬೇಕು. ನನ್ನ ಮುಖ ಹೆಂಗೆ ಇದೆ? ಕೋತಿ ಥರ ಇದೆ. ನೀನು ಹಂಗೆ ಹೇಳಿದ್ರೆ ಇನ್ನೂ ಚಿಂಪಾಂಜಿ ಥರ ಆಗ್ಬಿಡ್ತದೆ. ಅದು ಕೊಟ್ಟದಕ್ಕೆ ಸ್ತೋತ್ರ ಹೇಳು. ಹಾಲೆಲೂಯಾ. ಇಲ್ಲಿದ್ದೀರಾ? ನೀ ಕೊಟ್ಟ ಆರೋಗ್ಯಕ್ಕೆ ಸ್ತೋತ್ರ, ಆಯುಸ್ಸಿಗೆ ಸ್ತೋತ್ರ, ಎಲ್ಲದಕ್ಕೆ ಸ್ತೋತ್ರ. ಸಹೋದರರೇ, ಮದುವೆ ಆದವರು ಕೊಟ್ಟ ಹೆಂಡತಿಕ್ಕಾಗಿ ಸ್ತೋತ್ರ ಅಂತ ಹೇಳು. ನಿನಗಿಂದ ನೋಡು ಅವಳೆಷ್ಟು ಮೇಲು ಅಂತ ಹೇಳಿದ್ರೆ ಹೋಯ್ತು ಕತೆ. ನಿನಗೆ ಕರೆಕ್ಟಾಗಿ ಕೊಟ್ಟಿರೋದು. ಇಲ್ಲ ಸರ್, ಅವಳಿಂದ ಸಾಕಾಯ್ತು ಅಂದರೆ ಅವಳಿಂದಲೇ ನೀನು ಇಷ್ಟ ಆಗಿರೋದು, ಇಲ್ಲಾಂದ್ರೆ ಆಗ್ತಾ ಇರಲಿಲ್ಲ, ಅದಕ್ಕೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಸುಮ್ಮನೆ ಇರಲ್ಲ, ಏನೇನೋ ಅಂತ ಸುಮ್ಮನೆ ಇರೋದಿರಲಿಕ್ಕೆ ನಿನ್ನೆ ಸರಿ ಮಾಡಲಿಕ್ಕೆ ಕೊಟ್ಟಿರೋದು. ನೀವೇನು ಹೇಳೋದು? ಎಷ್ಟೋ ಹುಡುಗರು ನೋಡಲಿಕ್ಕೆ ಬಂದೆ, ನಾನು ಬೇಡ ಬೇಡ ಅಂತ ಹೇಳಿದೆ, ನನ್ನ ಅಪ್ಪನೇ ಮಾಡಿದೆ ಅಂತ ಹೇಳ್ತೀರಾ? ದೇವರೇ, ಕೊಟ್ಟ ಗಂಡನಿಗಾಗಿ ಸ್ತೋತ್ರ. ಮೂರ್ಖನಾದರೂ ಪರವಾಗಿಲ್ಲ, ದೇವರೇ ಸ್ತೋತ್ರ ಅಂತ ಹೇಳು ನೀವು. ಆಮೇಲೆ ಆದರೂ ಸ್ವಾಮಿ ಇಂದದ ಕೊರತೆ ಇದೆ, ಸ್ವಲ್ಪ ಸರಿ ಮಾಡಿಕೊ ಅಂತ ಹೇಳಿದ್ರೆ ಮಾಡಿಕೊಡ್ತಾರೆ. ದೇವರಿಗೆ ಸ್ತೋತ್ರ. ಏನೇ ಸಿಕ್ಕಿದ್ರು ಫಸ್ಟ್ ಏನು ಸಿಕ್ಕಿದಕ್ಕೆ ಏನು ಹೇಳಬೇಕು? ಸ್ತೋತ್ರ ಹೇಳಬೇಕು. ಸ್ತೋತ್ರ ಹೇಳಿಬಿಟ್ಟು ಈಗಲೂ ಕರ್ತನೆ ನನ್ನ ಅಗತ್ಯ ನೀ ಪೂರೈಸುವನಕ್ಕಾಗಿ ಸ್ತೋತ್ರ. ಇಲ್ಲಿ ಗಂಡೆ ನೀನು ನಡೆಸಿಕೊಂಡು ಬಂದೆ, ಇನ್ನೂ ನಡೆಸಲಿಕ್ಕೆ ನೀವು ಶಕ್ತನಾಗಿದ್ದಕ್ಕೆ ಸ್ತೋತ್ರ ಅಂದರೆ ಆಮೇಲೆ ಕೇಳು, ಸ್ವಾಮಿ ನಮಗೆ ಇನ್ನೂ ಒಂದು ಅಗತ್ಯ ಇದೆ, ಇದನ್ನು ನೆರವೇರಿಸಿಕೊಡಪ್ಪ. ಅದು ನಿಮ್ಮ ಅಗತ್ಯ ಏನಿದೆಯೋ ಅದು ಹೇಳು. ಆದರೆ ನಾವು ದೊಡ್ಡ ಮಾತು ಹೇಳಿ ದೇವರು ಚಿಕ್ಕವರು ನಾವು ದೊಡ್ಡವರು ಅನ್ನೋ ಲೆಕ್ಕಕ್ಕೆ ಎಂದಿಗೂ ಮಾತಾಡಬಾರ್ದು. ಮಾಂಸಪಾತ್ರದ ಬಳಿಯಲ್ಲಿದ್ದವರು ಒಂದು ನಾವು ಈಗ ನೋಡಿ ಏನು ಇಲ್ಲ ಅಂತ ಹೇಳಿದವರಲ್ಲ. ದೇವರೇ ನೀನೇ ನಡೆಸಿದೆ ಅಂತ ಹೇಳಲಿ ಒಂದು ವಿಷಯ. ಆ ಕೆಟ್ಟ ವಿಷಯಗಳು ಆಶಿಸಪಡಬಾರ್ದು. ಇನ್ನೊಂದು ಆಸೆಪಟ್ಟ ವಿಷಯ ಏನಂತ ಗೊತ್ತಾ? 12ನೇ ಅಧ್ಯಾಯ 1, 2, 3 ವಾಕ್ಯ ಓದೋಣ. 12ನೇ ಅಧ್ಯಾಯ 1, 2, 3. ಕೂಶ್ ದೇಶದ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿದ್ದನು. ಅದರ ನಿಮಿತ್ತ ಮಿರ್ಯಾಮಳು ಆರೋನನು ಅವನಿಗೆ ವಿರೋಧವಾಗಿ ಮಾತಾಡುವವರಾಗಿ, ಯೆಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ, ನಮ್ಮ ಮೂಲಕವೂ ಆತನು ಮಾತಾಡಲಿಲ್ಲವಲ್ಲ ಎಂದು ಹೇಳಿಕೊಂಡರು. ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು.
ಹೀಗಿರಲಾಗಿ ಅವರು ಆಡಿದ ಮಾತನ್ನು ಯೆಹೋವನು ಕೇಳಿ ಪಕ್ಕನೆ ಮೋಶೆ, ಆರೋನ್, ಮಿರ್ಯಾಮರಿಗೆ, ನೀವು 3 ಮಂದಿಯೂ ದೇವದರ್ಶನದ ಗುಡಾರಕ್ಕೆ ಬರಬೇಕೆಂದು ಆಜ್ಞಾಪಿಸಿದರು. ಆ 3 ಬಂದಾಗ ಯೆಹೋವನು ಮೇಘಸ್ತಂಭದೊಳಗೆ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಲಲ್ಲಿ ನಿಂತು ಆರೋನ್, ಮಿರ್ಯಾಮರನ್ನು ಹತ್ತಿರಕ್ಕೆ ಕರೆದನು. ಅವರು ಬಂದಾಗ ಆತನು, ನನ್ನ ಮಾತನ್ನು ಕೇಳಿರಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಆ ಮೇಘವು ದೇವದರ್ಶನದ ಗುಡಾರದ ಬಳಿಯಿಂದ ಹೋದಾಗ, ಆಹಾ, ಮಿರ್ಯಾಮಳಿಗೆ ತೊನ್ನು ಹತ್ತಿದ್ದರಿಂದ ಆಕೆಯ ಚರ್ಮ ಹಿಮದಂತೆ ಬೆಳ್ಳಗಾಗಿ ಹೋಗಿತ್ತು. ಆರೋನನು ಆಕೆಯನ್ನು ನೋಡಲಾಗಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳುಕೊಂಡನು. ಹಲ್ಲೆಲೂಯಾ. ಇನ್ನೂ ಅವರ ಆಸೆಪಟ್ಟ ವಿಷಯ ಏನಂದು ಗೊತ್ತಾ? ನನಗೆ ಸ್ಥಾನ ಸಿಕ್ಕಿಲ್ಲ ಎಂದು ಆಸೆಪಟ್ಟರು. ಅವರ ಸ್ಥಾನವನ್ನು ಆಸೆಪಟ್ಟರು, ಪೊಸಿಷನ್. ಇಲ್ಲಿ ಅವರು ಆಹಾರ ಆಸೆಪಟ್ಟು, ಈಗ ಇನ್ನೊಂದು ಆಸೆ ಪಡೋದಂದರೆ ಅವ್ರಿಗೆ ಸ್ಥಾನ ಬೇಕು. ನನಗೆ ಸ್ಥಾನಮಾನಗಳು ಸಿಕ್ಕಿಲ್ಲ, ನಮ್ಮನ್ನು ಗೌರವಿಸ್ತಾ ಇಲ್ಲ. ಇಲ್ಲ, ಕೆಲವು ಸಮಯ ಹೇಳ್ತೀರಲ್ಲ, ನಮ್ಮನ್ನು ಯಾರು ಗೌರವಿಸ್ತಾ ಇಲ್ಲ, ಯಾರು ನಮ್ಮನ್ನು ಮಾತಾಡಿಸ್ತಾ ಇಲ್ಲ, ಯಾರು ನಮಗೊಂದು ಸ್ಥಾನ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಒಂದು ಆಸೆ, ಕೆಟ್ಟ ವಿಷಯಗಳು ಆಸೆಪಟ್ಟರು. ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ, ಮೋಸೆಗೆ ವಿರುದ್ಧವಾಗಿ ಅವರು ಏನು ಗುಡುಗುಟ್ಕೊಂಡು ಹೇಳ್ತಾರೆ, ಯೆಹೋವನು ಮೋಸೆ ಮೂಲಕವಾಗಿ ಮಾತ್ರವೇ ಮಾತಾಡ್ತಾನೋ, ನಮ್ಮ ಮೂಲಕವೂ ಅದನ್ನು ಮಾತಾಡಲಿಲ್ಲವೋ ಎಂದು ಹೇಳಿಕೊಂಡು, ನಾವು ಲೀಡ್ರ್ ಅಲ್ವಾ, ಮೋಸೆ ಒಬ್ಬನೇ ಲೀಡ್ರಾ, ನಾವೇನೇ ಲೀಡ್ರ್ ಅಲ್ವಾ ಅಂತ ಹೇಳಲಿಕ್ಕೆ ಶುರುವಾಯಿತು. ಹಲ್ಲೆಲೂಯಾ. ಗಮನಿಸಿ ನೀವು, ಇದೆಲ್ಲ ಏನಕ್ಕೆ ಬರೆದಿದೆ? ನಮಗೆ ನಿದರ್ಶನವಾಗಿ ಬರೆದೆ, ಮತ್ತು ನಮಗೆ ಬುದ್ಧಿ ಮಾತಾಗಿ ಬರೆದೆ. ಚೆನ್ನಾಗಿ ಗಮನಿಸಿಕೊಳ್ಳಿರಿ. ನೋಡಿ, ದೇವರು ಒಬ್ಬರನ್ನು ಕರೆದು ಒಂದು ಸ್ಥಾನದಲ್ಲಿ ನಿಲ್ಲಿಸುವಾಗ ಅವರಿಗೆ ವಿರುದ್ಧವಾಗಿ ಮಾತಾಡಬೇಡಿರಿ. ನಿಮ್ಮಲ್ಲಿ ಅನೇಕರಿಗೆ ಗೊತ್ತಿದೆ ಮೋಸೆಯನ್ನು ಕರೆದ ವಿಷಯ, ಹೌದಲ್ಲ? ಗೊತ್ತಿದೆಯಲ್ಲ? ಮೋಸೆ ಮಕ್ಕಳನ್ನು ಹುಟ್ಟುವಾಗ ಸಾಯಿಸ್ತಾ ಇದ್ದರು. ಅನೇಕ ಗಂಡು ಮಕ್ಕಳು 2 ವಯಸ್ಸಿಕ್ಕಿಂತ ಕೆಳಗಿನ ಮಕ್ಕಳನ್ನು ಸಾಯಿಸುವಾಗ ಮೋಸೆಯನ್ನು ದೇವರು ಬದುಕಿಸಲಿಕ್ಕೋಸ್ಕರ ತಾಯಿ ಒಂದು ಪೆಟ್ಟಿಗೆ ಮಾಡಿ ಅದರಲ್ಲಿ ಕೀಲು ಹಚ್ಚಿ ಅದನ್ನು ನೀರಿನಲ್ಲಿ ಬಿಟ್ಟಿರೋದು. ಆಮೇಲೆ ಮೋಸೆಯ ಅಕ್ಕ ಮಿರ್ಯಾಮಳದನ್ನು ನೋಡಿಕೊಂಡಿದ್ದರು. ರಾಣಿ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಬರುವಾಗ ಈ ಪೆಟ್ಟಿಗೆ ನೋಡಿದನು, ಮಗು ನೋಡಿದನು, ಮನೆಗೆ ಎತ್ಕೊಂಡು ಹೋಗಿರೋದನ್ನು, ಮನೆಯಲ್ಲಿ ಬೆಳೆಸಿದನು. ಇದೆಲ್ಲ ನಿಮ್ಗೆ ಗೊತ್ತಿದೆಯಲ್ಲ. ಇದು ಯಾರ್ದು ಪ್ಲಾನ್? ಇದು ಯಾವ ಇಸ್ರಾಯೇಲ್ಯರನ್ನು ಸಾಯಿಸಬೇಕು, ನಿರ್ಮೂಲ ಮಾಡಬೇಕು ಎಂದು ಅವರು ಭಾವಿಸಿದೆಯೋ ಅದೇ ಇಸ್ರಾಯೇಲರಿಗೆ ನಾಯಕನಾಗಿ ಹುಟ್ಟಲಿಕ್ಕಿರುವವರನ್ನು ಮನೆಯಲ್ಲಿ ಬೆಳೆಸಿದ್ದಾರೆ ದೇವರು. ಶತ್ರು ಅರಮನೆಯಲ್ಲೇ ಬೆಳೀತಾ ಇದೆ, ಅರಮನೆಯಲ್ಲೇ ಅವನು ಊಟ ತಿಂತಾ ಇದ್ದ, ಅರಮನೆಯಲ್ಲೇ ಬೆಳೀತಾ ಇದ್ದಾನೆ. ಅವನಿಗೆ ಗೊತ್ತಿಲ್ಲ. ಹಾಲಿ ಅದಕ್ಕೆ ನೋಡಿ, ಶತ್ರುವಿನ ಮುಂಚೆ ಔತಣವನ್ನು ಸಿದ್ಧಪಡಿಸೋನು ಅಂತ ಹೇಳಿದೆ. ಇದೇನೆ, ಶತ್ರುವಿನ ಮುಂಚೆ ಔತಣವನ್ನು ಸಿದ್ಧಪಡಿಸೋನು. ಇಲ್ಲಿ ಇಸ್ರಾಯೇಲ್ ಜನರು ಮುಂದೆ ಬಂದರೆ ಲಾಸ್ಟ್ ಇವರು ನಾಯಕನನ್ನು ನೇಮಿಸಿ ನಮ್ಮ ಐಗುಪ್ತರಿಗೆ ವಿರುದ್ಧವಾಗಿ ಎದ್ದು ಬರ್ತಾರೆ, ಅದರಲ್ಲಿ ಇವರನ್ನು ಮಟ್ಟ ಮಾಡಬೇಕು, ಗಂಡು ಮಕ್ಕಳನ್ನು ಸಾಯಿಸಬೇಕು ಅಂತ ಹೇಳಿಕೊಂಡು ಪ್ಲಾನ್ ಮಾಡಿದರು. ಆದರೆ ದೇವರ ಯೋಚನೆ ತಾನೇ ಅವನ ಅರಮನೆಯಲ್ಲಿ ಬೆಳೆದಿದ್ದಾನೆ. ಅವನು ರಾಜಕುಮಾರನಂದೇ ಬೆಳೆದಿದ್ದಾನೆ. ಅರಮನೆಯಲ್ಲಿ ರಾಜಕುಮಾರನಂದೇ ಬೆಳೆದಿರುವಂಥ ಮೋಸೆ ಆ ಒಂದು ಸಂದರ್ಭ ಬಂದು ಅವನ ಅರಮನೆ ಬಿಟ್ಟು ಬರಬೇಕಾಯಿತು. ಅವನ ಅರಮನೆ ಬಿಟ್ಟು ಬಂದು ಅವನು ಎಲ್ಲಿಕ್ಕೆ ಬಂದಿದ್ದಾನೆ? ಅರಣ್ಯಕ್ಕೆ ಬಂದಿದ್ದಾನೆ. ಅವನು ಕುರಿ ಮೇಯಿಸ್ತಾ ಇದ್ದಾನೆ. ಅರಣ್ಯದಲ್ಲಿ 40 ವರ್ಷ ಬದುಕಿದ ಮೋಸೆ ಈಗ 40 ವರ್ಷ ಕಾಡು ಬೆಟ್ಟಗಳಲ್ಲಿ ಕುರಿ ಮೇಯಿಸಿಕೊಂಡು ಅಲೆದಿದ್ದಾನೆ. ಈ ಕಡೆ ನೋಡಿ,
ಮೋಸೆ ಲೀಡರ್ ಆಗಲಿಕ್ಕೆ ಅವನ ಟ್ರೈನಿಂಗು. ಅರಮನೆಯಲ್ಲಿ ಇದ್ದವನನ್ನು ಈಗ ಅರಣ್ಯಕ್ಕೆ ಹೋಗು ಅಂತ ಹೇಳಿದರೆ ಅದು ಅಷ್ಟು ಸಂತೋಷ ಕೊಡೋ ವಿಷಯನಾ? ಯೋಚನೆ ಮಾಡಿ. ಇಲ್ಲಿದ್ದೀರಾ ನೀವು? ಈಗ ಕಾಲೇಜಿಗೆ ಹೋಗಿ ಡಿಗ್ರಿ ಮುಗಿಸಿಕೊಂಡು ಬಂದವರಿಗೆ 10 ಕುರಿ ತಗೊಂಡು ಬರ್ತಾರೆ, ನೀವು ಕುರಿ ಮೇಯಿಸು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಮಕ್ಕಳು? ನಾನು ಕಾಲೇಜಿಗೆ ಹೋಗಿ ಡಿಗ್ರಿ ತಗೊಂಡು ಬಂದಿರೋದು ಈಗ ಈ ಕಾಡಲ್ಲಿ ಕುರಿ ಮೇಯಿಸಲಿಕ್ಕೆ, ಅದಕ್ಕೆ ಬೇರೆಯವ್ರನ್ನ ನೋಡಬೇಕು. ಹೌದಲ್ವಾ? ಕಾಲೇಜಲ್ಲಿ ಓದಿದ ಮಕ್ಕಳಿಗೆ ಕುರಿ ಮೇಯಿಸಲಿಕ್ಕೆ ಹೇಳಿದ್ರೆ ಆಗಲ್ಲ. ಮತ್ತು ಅರಮನೆಯಲ್ಲಿರುವ ಮುಖ್ಯಮಂತ್ರಿದು ಮಗನಿಗೆ 4 ಹಸು ಓಡಿಸ್ಕೊಂಡು ಅಲ್ಲಿ ಮೇಯಿಸಲಿಕ್ಕೆ ಹೋಗೋದು ಮಾಡ್ತಾರ? ಯೋಚನೆ ಮಾಡಲಿಕ್ಕೆ ಕೂಡ ಆಗ್ತಾ ಇದೆಯಾ? ಆಗ್ತಾ ಇಲ್ಲಲ್ಲ. ಅಂದರೆ ಮೋಸೆ ಈ ಲೀಡರ್ ಆಗಲಿಕ್ಕೆ ಅವನ ಟ್ರೈನಿಂಗ್ ಅಷ್ಟಿದೆ. ಮೋಸೆ ಒಬ್ಬರೇ ಪ್ರಾರ್ಥನೆ ಮಾಡಿದ್ರೇ ದೇವರು ಕೇಳೋದಾ? ನಾನು ಪ್ರಾರ್ಥನೆ ಮಾಡಿದರೆ ಕೇಳಲ್ಲವಾ? ಇದು ಕೆಟ್ಟ ವಿಷಯಗಳ ಆಸೆ. ದೇಶಾಸನ ಮಾಡಿದೆ, ಕರ್ತನ ಮೇಜನ್ನು ತಗೊಳ್ತಾ ಇದೆ, ಒಂದೇ ಪಾತ್ರೆಯಲ್ಲಿ ಕುಡಿತಾ ಇದೆ, ಒಂದೇ ರೊಟ್ಟಿ ತಿಂತಾ ಇದೆ. ದೇವರು ಸಂತೋಷ ಪಡಲ್ಲ ಮಕ್ಕಳೇ. ಮೋಸೆ ಆ ಸ್ಥಾನಕ್ಕೆ ಬರಲಿಕ್ಕೆ ಅವನು 40 ವರ್ಷ ಕಾಡು ಬೆಟ್ಟಗಳಲ್ಲಿ, ಆ ಕಾಡು ಬೆಟ್ಟಗಳ ಮಧ್ಯದಲ್ಲಿ. ಆದರೂ ಅವನಾಗಿ ನಾನು ಹೋಗ್ತೀನಿ ಅಂತ ಹೇಳಿದಿರ? ದೇವರು ಅವನಿಗೆ ದರ್ಶನ ಕೊಟ್ಟು ನಾನು ನಿನ್ನನ್ನು ಇಸ್ರಾಯೇಲ್ ಮಕ್ಕಳನ್ನು ಬಿಡಿಸಲಿಕ್ಕಾಗಿ ಫರೋಹನ ಬಳಿಯಲ್ಲಿ ಕಳಿಸ್ತೇನೆ ಅಂತ ಹೇಳುವಾಗ ಅವನು, ಸ್ವಾಮಿ ನನ್ನನ್ನು ಬಿಟ್ಟು ಯಾರಾದರೂ ಬಿಡಿ, ನಾನಂದೂ ಹೋಗಲ್ಲ ಅಂತ ಹೇಳಿದೆ. ಹೌದಲ್ವಾ? ಹೌದಾ? ಇಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿದ್ರ? ಎಷ್ಟೋ ಹೇಳಿ ನೋಡಿದೆ, ಈ ಕೆಲಸ ನನ್ನ ಕೈಯೆಲ್ಲ ಆಗಲ್ಲ, ಬೇಡವೇ ಬೇಡ, ಬೇಡವೇ ಬೇಡ. ಲಾಸ್ಟು ನನ್ನ ಮಾತು ಬರಲ್ಲ ಸರಿಯಾಗಿ, ನನ್ನ ತೊಗಲು ಮಾತು, ಅದಕ್ಕೆ ಬೇರೆ ಯಾರಾದನ್ನು ಕಳಿಸು. ಸರಿ ಆಪ, ಅದಕ್ಕೆ ನಿಂಗೆ ಮಾತಕ್ಕೆ ಸಪೋರ್ಟಿಗೆ ಬೇಕಾದ್ರೆ ನಿನ್ನ ಅಣ್ಣನ್ನು ಸಪೋರ್ಟಿಗೆ ಕಳಿಸಿದೆ. ಈಗ ಆರೋನನ್ನು ಏನಕ್ಕೆ ಕಳಿಸಿದ್ದಾರೆ? ಸಪೋರ್ಟಿಗೆ. ಮಿರಿಯಾಮಳು ಅಕ್ಕ ಸ್ವಲ್ಪ ದೊಡ್ಡವರು, ಅದಕ್ಕೆ ಅವರಿಗೆ ಅಡುಗೆ ಮಾಡಲಿಕ್ಕೆ, ಅವ್ರಿಗೆ ಒಳ್ಳೆ ಸಮಯಕ್ಕೆ ಊಟ ಕೊಡಲಿಕ್ಕೆ ಅವ್ರನ್ನೂ ಜೊತೆ ಬಿಟ್ಟಿದ್ದಾರೆ. ಇಲ್ಲಿದ್ದೀರಾ? ಈಗ ಅಕ್ಕನೂ ತಮ್ಮನೂ ಅಣ್ಣನೂ ಸೇರಿಕೊಂಡು ಇಲ್ಲಿ ಮೀಟಿಂಗ್ ಮಾಡಿಕೊಂಡು ಬಂದಿದ್ದಾರೆ. ನನಗೆ ಪ್ರವಾದನೆ ಬರುತ್ತದೆ, ಪಾಸ್ಟರ್ಗೆ ಪ್ರವಾದನೆ ಬರುತ್ತದ? ನನಗೆ ದರ್ಶನ ಸಿಗ್ತಾ ಇದೆ, ಪಾಸ್ಟರ್ಗೆ ದರ್ಶನ ಸಿಗ್ತಾ ಇದೆಯಾ? ಅದಕ್ಕೆ ನನ್ನನ್ನು ಬಿಟ್ಟರೆ ನಾನು ಎಷ್ಟೋ ಪ್ರವಾದನೆ ಹೇಳ್ತಾ ಇದ್ದೆ ಅಂದ. ನನಗೆ ಸ್ವಲ್ಪ ಚಾನ್ಸು ಕೊಟ್ಟಿದ್ರೆ ನಾನು ಎಷ್ಟೋ ಪ್ರಸಂಗ ಮಾಡ್ತಾ ಇದ್ದೆ ಅಂದ. ಮಕ್ಕಳೇ, ಕೆಟ್ಟ ವಿಷಯಗಳು ಆಸೆ ಪಡಬಾರ್ದು. ನೀವು ಕೇಳಬಹುದು, ದೇವರೇ ನನ್ನನ್ನು, ನಾನು ಪ್ರಾರ್ಥನೆ ಮಾಡುವ ಹಾಗೆ ಮೋಸೆ ಪ್ರಾರ್ಥನೆ ಮಾಡುವ ಕೇಳೋ ಥರ ನಾನು ಪ್ರಾರ್ಥನೆ ಮಾಡುವ ಥರವಾಗಿ ಕೇಳಬೇಕಪ್ಪ ಅಂದು ಈ ತಂದೆ ಹತ್ರ ಹೋಗಿ ಕೇಳಿದ್ರೆ ಸಾಕೈತಲ್ಲ. ಈ ಮೋಸಕ್ಕೆ ಗಲಾಟಕ್ಕೆ ಹೋಗಲಿಕ್ಕೆ ಬದಲಾಗಿ ಇವರು ದೇವ್ರನ್ನ ಕೇಳಬೇಕು. ದೇವರೇ ನೀ ನನಗೂ ತಂದೆ ಅಲ್ವಾ, ನೀ ನನಗೂ ದೇವರಲ್ವಾ, ನಾ ಮೋಸಕ್ಕೆ ಕೊಟ್ಟ ವರ ನನಗೂ ಸ್ವಲ್ಪ ಕೊಡಿ ಅಂತ ಕೇಳಿದ್ರೆ ದೇವರು ತನ್ನನ್ನು ಕೇಳಿಕೊಳ್ಳೋರಿಗೆ ಎಷ್ಟೋ ಹೆಚ್ಚಾಗಿ ಕೊಡುವರಾಗಿದ್ದರು. ದೇವರನ್ನು ಕೇಳಿರಿ ಮಕ್ಕಳೇ, ಆದರೆ ಗುಣಗುಟ್ಲಿಕ್ಕೆ ಹೋಗಬಾರ್ದು. ಪ್ರೈಸ್ ಗಾಡ್. ಅಂದ ಪ್ರಿಯ ದೇವರ ಮಕ್ಕಳಿರ ನೋಡಿ, ಕೆಟ್ಟ ವಿಷಯಗಳು ಆಶಿಸಬಾರ್ದು. 1, ಆಹಾರದ ವಿಷಯದಲ್ಲಿ ಅವರು ಗುಣಗುಟ್ಟಿದರು. 2, ಅವರು ಸ್ಥಾನದಲ್ಲಿ ನನಗೇನು ಸ್ಥಾನ ಕೊಟ್ಟಿಲ್ಲ, ನನಗೇನು ಪೊಸಿಷನ್ ಕೊಟ್ಟಿಲ್ಲ ಅಂತ ಗುಣಗುಟ್ಟಿದ್ರು. ದೇವರು ಆವಾಗ ಅವ್ರಿಗೆ ಹೇಳ್ತಾ ಇದ್ದಾರೆ, ನೋಡಿ ಅವ್ರನ್ನ ಕರೆಸಿದ್ರು. ನೋಡಿ ಒಳ್ಳೆ ನ್ಯಾಯ ಪಂಚಾಯತಿ ಕರೆದ್ರು. ಬರಲಿಕ್ಕೆ ಹೇಳು 3 ಜನ ನನ್ನ ನೋಡಬೇಕು ಆಫೀಸ್ಗೆ ಬಾದ. ಹೆಡ್ ಮಾಸ್ಟ್ರು ಕರೆಯೋ ಥರ ದೇವರು ಕರೆದರು. ಮೋಡದಲ್ಲಿ ದೇವರು ಇಳಿದು ಬಂದರು. ಆರೋನನು ಮಿರಿಯಾಮಳನ್ನು ಒಳಗಡೆ ಬಂದು ಹೇಳಿದ್ರು. ಮೋಸಕ್ಕೆ ನೀನು ಅಲ್ಲಿ ನಿಂದು ಅಂತ ಹೇಳಿದೆ. ಇವರಿಬ್ಬರನ್ನು ಕರೆದು ಕೇಳ್ತಾರೆ, ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಸೆ ಅಂದವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀನು ನನ್ನ ಸೇವಕನಾದ ಮೋಸೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಯಿತು. ಪ್ರೈಸ್ ಗಾಡ್.
ಒಬ್ಬರು ಸೇವಕರಾಗಿ ಬರಬೇಕೆಂದರೆ ಅದರ ಹಿಂದೆ ತ್ಯಾಗ ಇದೆ. ಅವರೊಬ್ಬ ಸೇವಕರಾಗಿ ಬರಲಿಕ್ಕೆ ಅದರ ಹಿಂದೆ ಎಷ್ಟು ರಿಸ್ಕ್ ಇದೆ. ಹಾಗೆ ಅವರು ತ್ಯಾಗ ಮಾಡಿ ಒಬ್ಬನು ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆ ಹೊತ್ತುಕೊಂಡು ಬನ್ನಿ. ಇಲ್ಲಿ ನಿಮ್ಮನ್ನು ಅನೇಕರು ಸೇವೆಗೆ ಬನ್ನಿ ಸೇವೆಗೆ ಹೋಗ್ರಿ ಅಂತ ಹೇಳಿದ್ರೆ ನೀವು ಯಾಕೆ ಹೋಗ್ತಾ ಇಲ್ಲ? ಯೌವನಸ್ಥ ಮಕ್ಕಳು ಇಲ್ಲಿ ಇದ್ದಾರಲ್ಲ, ಹೌದು ಪಾಸ್ಟ್ರೇ ನಾವು ಹೋಗ್ತೀನಿ ಸೇವೆಗೆ, ಯಾಕೆ ಹೋಗ್ತಾ ಇಲ್ಲ? ಯಾಕೆ ಹೋಗ್ತಾ ಇಲ್ಲ? ನಮಗೆ ಮನೆ ಬೇಕು, ಮನೆಯಲ್ಲಿ ಜೀವನಕ್ಕೆ ದಾರಿ ಬೇಕು, ದುಡ್ಡು ಕಾಸುಗಳು ಬೇಕು, ಏನೇನೋ ನಾವು ಪ್ಲಾನ್ಗಳಿಟ್ಟಿದೆ ಅದೆಲ್ಲ ಆಗಬೇಕು ಅಂತ. ಆದರೆ ಒಬ್ಬರು ಸೇವೆಗೆ ಬಂದಿದ್ದರೆ ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆ ಹೊತ್ತುಕೊಂಡು, ಶಿಲುಬೆ ಎಂದು ಹೇಳಿದರೆ ದಿನಾ ಬರುವಂಥ ಸಮಸ್ಯೆ, ಭಾರ, ಅದು ರಿಸ್ಕು ಹೊತ್ತುಕೊಂಡು ಹಿಂದೆ ಬಂದಿದ್ದಾರೆ. ಅವರ ಬಳಿಯಲ್ಲಿ ಅವರ ಬಗ್ಗೆ ನಾವು ಸುಮ್ಮನೆ ಮಾತಾಡೋದು ದೇವರು ಮೆಚ್ಚುವುದಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಆದರೆ ದೇವರು ಹೇಳ್ತಾರೆ, ಪ್ರವಾದಿ ಹತ್ರ ಮಾತಾಡುವಾಗ ದೇವರ ಸ್ವಪ್ನದಲ್ಲಾಗಲಿ ಜ್ಞಾನ ದೃಷ್ಟಿಯಲ್ಲಾಗಲಿ ಮಾತಾಡು. ನೋಡಿ, ಪ್ರವಾದನೆ ವರಗಳು ನೀವು ಕೇಳಿರಿ. ಪ್ರವಾದನೆ ಹೆಂಗೆ ದೇವರು ಪ್ರವಾದಿಸುವುದು? ಜ್ಞಾನ ದೃಷ್ಟಿಯಲ್ಲಿ ಮಾತಾಡ್ತಾರೆ, ಇಲ್ಲದಿದ್ದರೆ ಕನಸಿನಲ್ಲಿ ಮಾತಾಡ್ತಾರೆ. ಆದರೆ ಮೋಸೆ ಪ್ರವಾದಿ ಅಲ್ಲ, ಅದಕ್ಕಿಂತ ಮೇಲೆ ಅವನು ನನ್ನ ಮನೆಗೆ ನಂಬಿಗಸ್ತನು, ನನ್ನ ಮನೆ ಜವಾಬ್ದಾರಿ ಅವನಿಗೆ ಕೊಡಲಿಕ್ಕಷ್ಟು ನಂಬಿಗಸ್ತನಾಗಿದ್ದಾನೆ. ಅದಕ್ಕೆ ನಾನು ಮುಖಾಮುಖಿ ಅವನ ಹತ್ರ ಮಾತಾಡ್ತಾ ಇದ್ದಾನೆ. ನೋಡಿ ದೇವರ ಮಕ್ಕಳೇ, ದೇವರಿಗೆ ಸ್ತೋತ್ರವಾಗಲಿ. ಮೋಸೆ 40 ದಿವಸ ನೀರು ಕುಡಿಯಲಿಲ್ಲ, ಊಟ ಮಾಡಲಿಲ್ಲ, ದೇವರ ಜೊತೆ ಇದ್ದಾನೆ. ಆದರೆ ಇಸ್ರಾಯೇಲ್ ಮಕ್ಕಳು ಆವಾಗ ಅಷ್ಟೊತ್ತಿಗೆ ಏನಾಗ್ತಾ ಇದೆ, ಅವರು ಕೆಳಗಡೆ ತಿಂದು ಕುಡಿದು ಕುಣಿಯುತ್ತಾ ಇದ್ದಾರೆ. ಒಬ್ಬ ಸೇವಕನಾಗಬೇಕಂದರೆ ಅವನು ಸಹಿಸಿರೋ ತ್ಯಾಗ ಇರುತ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಕಾಯಿತು. ನಾನು ಕರೆದು ನೇಮಿಸಿರುವ ಮೋಸೆಯ ಬಗ್ಗೆ ಮಾತಾಡಲಿಕ್ಕೆ ನೀನು ಸ್ವಲ್ಪ ಭಯಪಡಬೇಕಾಯಿತು. ಇದು ಯಾರಿಗೆ ಹೇಳಿರೋದು ಮಕ್ಕಳೇ? ಸ್ವಂತ ಅಕ್ಕನಿಗೂ ಸ್ವಂತ ಅಣ್ಣನಿಗೂ ಹೇಳಿರೋದು. ಮೋಸ ಚಿಕ್ಕವನು, ಅಣ್ಣನು ಮತ್ತು ಅಕ್ಕಳು ತಮ್ಮನ ಬಗ್ಗೆ ಮಾತಾಡುವಾಗ ದೇವರು ಸಹಿಸಿಕೊಂಡಿಲ್ಲದಿದ್ದರೆ ಮತ್ತೆ ಬೇರೊಬ್ಬರು ಮಾತಾಡುವಾಗ ಎಷ್ಟು ಮಟ್ಟಕ್ಕೂ ದೇವರು ಉರಿಯುಳ್ಳವನಾಗಿರುತ್ತಾನೆ. ನಾವು ದೇಶಾಸನ ಮಾಡಿದವರು ಒಂದೇ ರೊಟ್ಟಿಯಲ್ಲಿ ಪಾಲುಗಾರರು, ಆದರೆ ಬಹುಮಂದಿಯಲ್ಲಿ ದೇವರು ಸಂತೋಷ ಪಡಲಿಲ್ಲ. ಯಾಕೆ? ನಾನು ದೀಕ್ಷಾಸ್ನಾನ ಮಾಡಿದೆಯಲ್ಲ, ನಾನು ಕರ್ತೃ ಮೇಜ ತಕ್ಕೊಳ್ತಾ ಇದೆಯಲ್ಲ, ಯಾಕೆ ದೇವರೇ ನನಗೆ ಈಗ ಆಶೀರ್ವಾದ ಆಗ್ತಾ ಇಲ್ಲ ಅಂತ ಹೇಳುವಾಗ ಈ ವಿಷಯಗಳಲ್ಲಿ ಎಲ್ಲೆಲ್ಲಿಯೋ ಎಡವಿದೆಯೋ ಒಂದು ಪರೀಕ್ಷಿಸಿಕೊಂಡು ಅದು ಸರಿಪಡಿಸಿಕೊಂಡಿದ್ದರೆ ನೀವು ಅಭಿವೃದ್ಧಿ ಹೊಂದಿಕೊಳ್ಳುತ್ತೀರಾ. ಹಲ್ಲೆಲೂಯಾ. ಅವರು ಕೆಟ್ಟ ವಿಷಯ ಆಶಿಸಿದರು. ಎರಡನೇದು ಹೇಳ್ತಾರೆ, ಅವರು ವಿಗ್ರಹಾರಾಧಿಗಳು. ಮೋಸೆ ಯೆಹೋಶುವನು ಬೆಟ್ಟದಲ್ಲಿರುವಾಗ ಇಸ್ರಾಯೇಲ್ ಮಕ್ಕಳು ಏನು ಕೇಳ್ತಾರೆ ಗೊತ್ತಾ? ನೋಡಿ, 40 ದಿವಸ ಹತ್ರ ಆಗ್ತಾ ಇದೆ, ಮೋಸೆಯನ್ನು ಕಾಣಿಸ್ತಾ ಇಲ್ಲ, ನಮಗೆ ದೇವರು ಮಾಡಿಕೊಡಿರಿ ಅಂತ ಹೇಳಿದರು. ಆವಾಗ ಫಸ್ಟ್ ಇಲ್ಲಿ ಆಗಲ್ಲಪ್ಪ, ಅದೆಲ್ಲ ದೇವರು ಮೆಚ್ಚಲ್ಲ ಅಂತ ಆರೋನ್ ಹೇಳಿ ನೋಡಿದೆ. ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಆರೋನ್ ಏನು ಹೇಳ್ತಾನೆ? ಇವರ ಕಾಟ ತಡ್ಕೊಳ್ಳಿಕ್ಕಾಗದೆ ಆರೋನ್ ಏನು ಹೇಳ್ತಾರೆ? ನಿಮ್ಮ ಬಳಿಯಿರುವ ಅಂದ ಬಂಗಾರ ಎಲ್ಲ ತಗೊಂಬನ್ನಿ, ಕಿವಿಯಲ್ಲಿರೋದು, ಮೂಗಲ್ಲಿರೋದು, ಕತ್ತಲ್ಲಿರೋದು, ಕಾಲಲ್ಲಿರುವ ಸರ್ಪಳಿ ಎಲ್ಲ ಬಿಚ್ಕೊಂಡು ಬಾ ಅಂತ ಹೇಳಿದ್ರು. ಎಲ್ಲ ಬಿಚ್ಕೊಂಡು ಬಂದು ಬೆಂಕಿಯಲ್ಲಿ ಈ ಬಂಗಾರ ಎಲ್ಲ ಬೆಂಕಿಗೆ ಹಾಕಿ ಅವರು ಬಸವಪ್ಪನನ್ನು ಮಾಡಿಬಿಟ್ರು. ಇಲ್ಲಿದ್ದೀರಾ? ಯಾರು ಮಾಡಿದೆ? ಯಾರು? ಜೋಡ್ಸೆ ಯಾರು? ನೀವು ಹೇಳ್ಬೋದು ಪಾಸ್ಟ್ರು ಕೋಪ ಜಾಸ್ತಿ, ಸಿಟ್ಟು ಜಾಸ್ತಿ. ಮತ್ತಿಲ್ಲಿ ಮೆತ್ತಕ್ಕಿದ್ದು ಬಿಟ್ಟರೆ ಆರೋನ್ ತನ ಪಾಸ್ಟ್ರೇ ನಮಗೆ ಭಾನುವಾರ 5 ನಿಮಿಷಕ್ಕೆ ಮುಗಿಸಬೇಕು ಅಂತ ಹೇಳುವಾಗ ಆರೋನ್ ಆಗಿದರೆ ಆಯ್ತಪ್ಪ 5 ನಿಮಿಷ ಮುಗಿಸೋಣ. ಪಾಸ್ಟ್ರೇ 2 ಹಾಡು ಸಾಕು, ಆಯ್ತಪ್ಪ 2 ಸಾಕು ಹಾಡು. ಪಾಸ್ಟ್ರೇ ನಾವು ಕೂತ್ಕೊಂಡೇ ಕೇಳಬೇಕು, ಆಯ್ತಪ್ಪ ಕೂತ್ಕೊಂಡಿದ್ದು. ಈ ಥರ ಆರೋನ್ ಆಗಿದರೆ ಅದಕ್ಕೆ ಮೋಸೆ ಥರ ಪಾಸ್ಟನ್ನು ಕೊಟ್ಟಿರೋದು. ಆರೋನು ವಿಶ್ವಾಸಿಗಳ ಥರ ಕೇಳೋದು, ಬಸವಪ್ಪ ಬೇಕು ಅಂತ ಹೇಳಿದ್ರು ಮಾಡೋದು, ಕುಡಿದು ಬಿಟ್ಟು ಆಮೇಲೆ ಮಾಡಿಬಿಟ್ಟು ಕುಣಿತಾ ಇದ್ದಾರೆ. ಅವರು ತಿನ್ನಲಿಕ್ಕೂ ಕುಡಿಯಲಿಕ್ಕೂ ಕುಣಿಲಿಕ್ಕೂ ಇದ್ದಿದ್ದರು.
ದೇವರಿಗೆ ಯಾಕೆ ದೇವರು ಆರೋನನ್ನು ಆರಿಸಿಕೊಂಡಿಲ್ಲ, ಮೋಶೆಯನ್ನು ಆರಿಸಿ? ಇದೇ ಕಾರಣ, ಅವನು ಮನುಷ್ಯನು ಸಾಫ್ಟ್ ಆಗಿದ್ದಾರೆ. ಯಾರು ಏನು ಹೇಳಿದ್ರು ಅದೇ ಥರ ಕೇಳ್ತಾರೆ. ಪಾಪ ಏನು ತೊಂದರೆ ಇಲ್ಲ, ಏನು ಹೇಳಿದ್ರು ಅವನು ಕೇಳ್ಕೊಳ್ತಾನೆ. ಆದರೆ ಮೋಶೆ ಹಂಗೆ ಅಲ್ಲ. ಅವನು ಬಂದರು 40 ದಿವಸ ಊಟ ಮಾಡದ, ನೀರು ಕುಡಿಯದೆ, ದೇವರ ಆಜ್ಞೆ ತಕ್ಕೊಂಡು ಇಷ್ಟು ಕಷ್ಟಪಟ್ಟು ತ್ಯಾಗ ಮಾಡಿ ದೇವರ ವಚನ ಪಡ್ಕೊಂಡು ಇಲ್ಲಿ ಬರುವಾಗ ಇವರಿದ್ದುಕೊಂಡು ತಿಂದರೂ ಸಾಲದು, ಕುಡಿದ್ರೂ ಸಾಲದು, ಕುಣಿತಾ ಇದ್ದಾರೆ. ಅವರು ವಿಗ್ರಹಾರಾಧಿಗಳಾಗಿದ ಥರ ವಿಗ್ರಹಾರಾಧಿಗಳಾಗಬೇಡ್ರಿ. ಅವರು ವಿಗ್ರಹಾರಾಧಿಗಳಾಗಿದ ಥರ ನೀವು ಮಾಡಬೇಡ್ರಿ. ಇದು ನಿದರ್ಶನವಾಗಿ ಬರೆದಿದೆ, ಇದು ಬುದ್ಧಿ ಮಾತಾಗಿ ಬರೆದಿದೆ. ಹಲ್ಲೆಲೂಯಾ. ಮಕ್ಕಳಿಗೆ ಹೇಳಿಕೊಡಬೇಕು ಏನೆಂಬುದು, ಯಾಕೆ ನಾವು ಚರ್ಚೆಗೆ ಹೋಗೋದು ಹೇಳಿಕೊಡಬೇಕು. ಇಲ್ಲಾಂದರೆ ಅವರಲ್ಲಿ ಆಸೆ ಬಂದು ಬಿಡುತ್ತದೆ. ಅವರು ಕೆಟ್ಟ ವಿಷಯಗಳ ಆಸೆ ಪಡುವುದರಲ್ಲಿ ಅವರಿಗೆ ಅದನ್ನು ತಿಳಿಸಿಕೊಡೋದ ಕರ್ತವ್ಯ ನಮಗಿದೆ. 2 ವಿಷಯ ಆಯಿತಾ? 1, ಕೆಟ್ಟ ವಿಷಯಗಳ ಆಸೆ ಪಡಬಾರ್ದು. 2, ವಿಗ್ರಹಾರಾಧಕರು. 3, ಜಾರತ್ವ ಮಾಡಿದರು. ನೋಡಿ, ಅರಣ್ಯಕಾಂಡ 25:1-2 ಇದೆ. ಈ ಇಸ್ರಾಯೇಲ್ ಮಕ್ಕಳು ಹೀಗೆ ಮನ್ನಾ ತಿಂದು, ಈಗ ಮಾಂಸಕ್ಕೆ ಮಾಂಸ, ಹೀಗೆ ಊಟಕ್ಕೆ ಊಟ, ನೀರಿಗೆ ನೀರು ಎಲ್ಲ ಮಾಡಿ ಹಂಗೆ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಇವರು ಪ್ರಯಾಣ ಮಾಡಿ 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 ಈಗ ಬರ್ತವ್ರೆ. ಶಿಟ್ಟೀಮ್ ಎಂಬ ಗ್ರಾಮಕ್ಕೆ ಬಂದರು. ಎಲ್ಲಿ ಬಂದರು? ಶಿಟ್ಟೀಮ್ ಎಂದ ಪಟ್ಟಣಕ್ಕೆ ಬಂದರು. ಆ ಶಿಟ್ಟೀಮ್ ಎಂದ ಪಟ್ಟಣಕ್ಕೆ ಬರುವಾಗ ಅಲ್ಲಿ ಸ್ವಲ್ಪ ರಷ್ಟು, ಇವರು ನಡ್ಕೊಳ್ತಾ ಇದ್ರಲ್ಲ, ರಾತ್ರಿ ಹಗಲೆಲ್ಲ ನಡೆಯುವಾಗ ಸ್ವಲ್ಪ ರಷ್ಟು, ಇಲ್ಲಿ ಸ್ವಲ್ಪ ಹೊತ್ತು ರಷ್ಟು ತಗೊಳ್ಳಿ, ಆಮೇಲೆ ಪ್ರಯಾಣ ಮಾಡೋಣ. ಹಾಗೆ ಶಿಟ್ಟೀಮ್ ಎಂದ ಪಟ್ಟಣದಲ್ಲಿ ಬಂದು ಅವರು ವಿಶ್ರಮಿಸಿಕೊಳ್ಳುವಾಗ ಅಲ್ಲಿರುವಂಥ ಮೋವಾಬ್ಯ ಸ್ತ್ರೀಗಳನ್ನು ನೋಡಿ ಅವರಿಗೆ ಮೋಹ ಬಂದಿತ್ತು, ಆಸೆ ಬಂದು ಅವರು ಮೋಹಿಸಿದರು. ಹೀಗೆ ಮೋವಾಬ್ಯ ಸ್ತ್ರೀಗಳನ್ನು ನೋಡಿ ಅವರು ಮೋಹಪಟ್ಟು ಅತ್ಯಾಚಾರ ಮಾಡಿ ಅವರು ಜಾರತ್ವ ಮಾಡಿದರು. ಗಮನಿಸಿ, ಅರಣ್ಯಕಾಂಡ 25ನೇ ಅಧ್ಯಾಯದಲ್ಲಿ ಮನೆಯಲ್ಲಿ ನೀವು ಓದಿಕೊಳ್ಳಿರಿ. ಐಗುಪ್ತ ಬಿಟ್ಟು ಕಾನಾನ್ ಸೇರಲಿಕ್ಕೆ ಪ್ರಯಾಣ ಮಾಡ್ತಾ ಇರೋರು, ಹೌದಲ್ವಾ? ಗಮನಿಸಿ, ಬೇಗ ಬೇಗ ಹೋಗಿ ನಮ್ಮ ಊರು ಸೇರಬೇಡ ಅಂತಾನೆ ವರ್ಷನೇ ಬೇಡಬೇಕಾಯ್ತು. ಆದರೆ ಸ್ವಲ್ಪ ರಸ್ಟ್ ತಕ್ಕೊಳ್ಳಿ ಅಂತ ಹೇಳಿದೆ, ಅದವರೇನಾಯಿತು, ಅದು ಕೆಟ್ಟದಕ್ಕೆ ಬಳಸ್ಕೊಂಡ್ರು. ಗಮನಿಸಿ ಮಕ್ಕಳೇ, ನಮಗೆ ದೇವರು ಸ್ವರ್ಗೀಯ ಕಾನಾನಿಗೆ ಪ್ರಯಾಣ ಮಾಡುವ ಪ್ರಯಾಣಿಗರು. ನಾವು ಈ ಲೋಕವೆಂಬ ಐಗುಪ್ತ ಬಿಟ್ಟು ಸ್ವರ್ಗವೆಂಬ ಕಾನಾನಿಗೆ ಪ್ರಯಾಣ ಮಾಡ್ತಾ ಇದೆ. ಈ ಪ್ರಯಾಣದ ಮಧ್ಯದಲ್ಲಿ ನಮಗೆ ವಿಶ್ರಮ ಸಿಕ್ಕುವಾಗೆ ನಾವು ಮೋಹಿಸಬಾರದು. ನೋಡಿ, ಮೋವಾಬ್ಯ ಸ್ತ್ರೀಗಳನ್ನು ಮೋಹಿಸಿ ಅವರನ್ನು ಜಾರತ್ವ ಮಾಡಿ ಅವರ ಜೊತೆ ಪಾಪ ಮಾಡಿದರು. ಮೋವಾಬ್ಯ ಸ್ತ್ರೀಗಳನ್ನು ಮೋಹಿಸಿ ಹೇಳುವಾಗ ನೋಡಿ ಸಹೋದರಿಯವರೇ, ಮೋವಾಬ್ಯ ಪುರುಷರನ್ನು ಮೋಹಿಸಿ, ಸ್ತ್ರೀಗಳು ಮತ್ತು ಪುರುಷರು ಮೋಹಿಸಿ ಪಾಪ ಮಾಡಬಾರ್ದು. ಗಮನಿಸ್ತಾ ಇದ್ದೀರಾ? ಇಲ್ಲಿದ್ದೀರಾ? ಪ್ರಿಯ ದೇವರ ಮಕ್ಕಳಿರ, ಜಾರತ್ವ ಮಾಡಬೇಡ. ನೀ ದೀಕ್ಷಾಸ್ನಾನ ಮಾಡಿದೆ, ನೀ ಕರ್ತನ ಮೇಜ ತೆಗೆದುಕೊಂಡಿದೆ, ಆದರೆ ದೇವರು ಸಂತೋಷ ಪಡಬೇಕಂದ್ರೆ ಜಾರತ್ವ ಮಾಡಬಾರದು. ಪುರುಷನೇ ಆಗಲಿ ಸ್ತ್ರೀಯೇ ಆಗಲಿ. ನೋಡಿ, ಮದುವೆ ಆಗಿದವರಿಗಾಗಿ ಹೇಳ್ತೀನಿ, ನಿಮಗೆ ತಕ್ಕ ಜೋಡಿ ದೇವರು ಕೊಟ್ಟಿದ್ದಾರೆ. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ, ಒಂದು ಸ್ತ್ರೀಗೊಂದು ಪುರುಷನ ಕೊಟ್ಟಿದೆ. ಸ್ಟಾರ್ಟಿಂಗಲ್ಲಿ ಹೇಳಿದ ಥರ ದೇವರು ಕೊಟ್ಟಿದೆ, ದೇವರಿಗೆ ಸ್ತೋತ್ರ ಅಂತ ಹೇಳಿಕೊಂಡು ಸಂತೋಷವಾಗಿ ಕುಟುಂಬ ಜೀವನ ಮಾಡಿರಿ. ಮದುವೆ ಆಗದವರಿಗಾಗಿ ಹೇಳ್ತೀನಿ ಮಕ್ಕಳೇ, ಮದುವೆ ಆಗದಿರುವ ನಿಮಗಾಗಿ ದೇವರು ಒಂದು ಜೋಡಿ ಇಟ್ಟಿದ್ದಾರೆ. ಕಣ್ಣುಗುಡನಿಗೆ ಕಣ್ಣು ಕೊಡಲಿಕ್ಕೆ ದೇವರಿಗೆ ಬರುತ್ತದೆ, ಕುಂಡನ್ನೇ ಎಬ್ಬಿಸಲಿಕ್ಕೆ ದೇವರಿಗೆ ಬರುತ್ತದೆ, ಸತ್ತವರನ್ನು ಬದುಕಿಸಲಿಕ್ಕೆ ದೇವರಿಗೆ ಬರುತ್ತದೆ, ಕ್ಯಾನ್ಸರ್ ಗಡ್ಡೆ ಕರಗಿಸಲಿಕ್ಕೆ ದೇವರಿಗೆ ಬರುತ್ತದೆ, ಮತ್ತು ಕಿಡ್ನಿ ಸ್ಟೋನ್ ಕರಗಿಸಲಿಕ್ಕೆ ಬರುತ್ತದೆ. ಒಂದು ಜೋಡಿ ಕೊಡಲಿಕ್ಕೆ ದೇವರಿಗೆ ಬರಲ್ಲವಾ? ನೀ ಕೇಳಬೇಕು, ದೇವರೇ ನನಗೆ ಸರಿ ಬೀಳುವ ಜೀವದ ಸಂಗಾತಿಯನ್ನು ನೀ ಕೊಡಬೇಕು. ನನಗಾಗಿ ಯಾರು ಕರೆಕ್ಟಾಗಿ ಜೋಡಿ ಇದೆಯೋ ನೀವು ಒದಗಿಸಿ ಕೊಡಬೇಕು. ದೇವರೇ ನನಗೆ ಗೊತ್ತಿಲ್ಲ, ನೀ ಒದಗಿಸಿ ಕೊಡು ಅಂತ ಕೇಳು. ಮಕ್ಕಳೇ, ಮದುವೆ ಆಗದಿರುವಂಥ ಮಕ್ಕಳಿಗಾಗಿ ಹೇಳ್ತೀನಿ ನೋಡಿ, ಇಲ್ಲಿ ಫಂಕ್ಷನ್ ಮಾಡುವಾಗ ಹೆಚ್ಚಾಗಿ ತೆಂಗಿನಕಾಯಿ ಹೊಡೆದು ಬಿಡ್ತಾರೆ. ಫಂಕ್ಷನ್ ಮಾಡುವಾಗ ತೆಂಗಿನಕಾಯಿ ಬೇಕಾಗುತ್ತಲ್ಲ,
ತೆಂಗಿನಕಾಯಿ ಹೊಡೆದ್ಬಿಟ್ಟು ಎಲ್ಲ ಒಂದೊಂದೊಂದೊಂದು ಹೊಡೆದು ಅಲ್ಲಿ ಲಾಟಾಗಿಟ್ಟಿರ್ತಾರೆ. ಆ ತೆಂಗಿನಕಾಯಿ 2 ಪೀಸ್ ಹೊಡೆದಿಟ್ಟಿದ್ರು, ಯಾವುದೋ ಒಂದು ಪೀಸು ಯಾವುದೋ ಒಂದಕ್ಕೆ ಜೋಡಣೆ ಆಗಿರುತ್ತದೆ. ಹೌದಲ್ವಾ? ಈಗ ಲಾಟಾಗಿ ಹೊಡೆದಿಟ್ಟಿರುವಾಗ ಏನಾಯಿತು? ಎಲ್ಲ ಬೇರೆ ಬೇರೆ ಪೀಸ್ ಆಗಿದೆ. ಕಾಯಿ ಹೊಡೆದು ಪೀಸ್ ಆಗಿದೆ. ಹೊಡೆದಿರುವಾಗ ಕರೆಕ್ಟು ಕಟ್ಟಾಗಿ ಇಲ್ಲದ್ರು ಏರು ಬೇರು ಆಗಿರ್ಬೋದು, ಹೊಡೆಯುವಾಗ ಸ್ವಲ್ಪ ಮುಂದೆ ಇದಿರ್ಬೋದು. ಆದರೆ ಅದರದ್ದೇ ಆದ ಪೀಸು ತಗೊಂಡು ಅದಕ್ಕೆ ಜೋಡಿಸಿ ನೋಡಿ ಏನಾಗುತ್ತೆ? ಅದು ಕರೆಕ್ಟಾಗಿ ಮತ್ತೆ ಏನಾಗಿರ್ತದೆ? ಒಂದೇ ನೋಡಿದರೆ ಅದು ಒಂದು ಫುಲ್ ಕಾಯಿ ಥರ ಇರ್ತದೆ, ಹೊಡೆದೇ ಗೊತ್ತಾಗಲ್ಲ. ಕರೆಕ್ಟಾಗಿ ನೋಡಿದರೆ ಮಾತ್ರ ಮಧ್ಯದಲ್ಲಿ ಸ್ವಲ್ಪ ಬಿರುಕು ಬಿಟ್ಟಿದ್ದರ ಕಾಣಿಸುತ್ತದೆ. ಅದಕ್ಕೆ ದೇವರು ಹೇಳುದು, ದೇವರು ಜೋಡಿಸಿದನ್ನು ಮನುಷ್ಯನು ಅಗಲಿಸಬಾರದು. ಮದುವೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನೀವು ಇನ್ನು ಮೇಲೆ ನೀವು 2 ಅಲ್ಲ, ನೀವು ಒಂದೇ ಆಗಿದೆ. ಆದರೆ 2 ಪೀಸು, ಆದರೆ ಒಂದು. ಆದರೆ ಅದರಲ್ಲಿ ನೀವು ಕರೆಕ್ಟಾದ ಪೀಸು ಜೋಡಿಸಿಲ್ಲದಿದ್ದರೆ ಏನಾಗುತ್ತೆ? ಒಂದು ಅಂದಾಜಕ್ಕೆ ಇದಾಗಿರ್ಬೋದು ನೋಡಿ ಸರ್, ಅಲ್ಲಿ ಗ್ಯಾಪ್ ಇರುತ್ತದೆ ಅಲ್ವಾ? ಅಲ್ಲಿ ಗ್ಯಾಪ್ ಇರುತ್ತದೆ, ಅದೇ ಎಡವಟ್ಟಾಗೋದು. ನೀವು ಅದಕ್ಕೆ ಎಲ್ಲೋ ಆವತ್ತು ಪೀಸ್ ಮಿಸ್ ಆಗಿರ್ಬೋದು, ಅದಕ್ಕೆ ಇವತ್ತು ಎಷ್ಟಾಗಿದೆ. ಇನ್ನೇನು ಮಾಡಲಿಕ್ಕಾಗಲ್ಲ. ದೇವರೇ ಸರಿ ಮಾಡಿ ಕೊಡಪ್ಪ ಅಂತ ಕೇಳಿದರೆ ಸರಿ ಮಾಡಲಿಕ್ಕೆ ಶಕ್ತನಾಗಿದೆ. ಮದುವೆ ಮಾಡದ ಮಕ್ಕಳೇ, ನಿಮಗೆ ಆಪ್ಷನ್ ಇದೆ. ಫಸ್ಟು ಕಣ್ಣಕ್ಕೆ ಕಾಣುದು ಅನ್ನು ತಕ್ಕೊಂಡು ಹೋಗಿ, ಇದು ಅಪ್ಪಗಿದೆ, ಇದು ಒಳಗಡೆ ಕಾಯಿ ಜಾಸ್ತಿ ಇದೆ, ಇದಕ್ಕಿರಲಿ ಅಂತ ಹೇಳ್ಕೊಂಡು ಜೋಡಿಸ್ಲಿಕ್ಕೆ ಹೋಗಬೇಡ. ಹೊರಗಡೆ ನೋಟಕ್ಕೆ ನೀ ಜೋಡಿಸ್ಲಿಕ್ಕೆ ಹೋಗಬೇಡ ಮಕ್ಕಳೇ, ಅದು ಸರಿ ಬರಲ್ಲ. ಅದರಲ್ಲಿ ಏರುಪೇರುಗಳಾಗತ್ತೆ. ಅಂದ ಮಕ್ಕಳೇ ನೋಡಿ ಹೇಳ್ತಾ ಇದ್ದಾರೆ, ಅವರು ಜಾರತ್ವ ಮಾಡಿದರಿಂದ ದೇವರು ಅವರ ಮೇಲೆ ಸಂತೋಷ ಪಡಲಿಲ್ಲ. ಮದುವೆ ಆಗಬೇಕಾದ ಮಕ್ಕಳೆಲ್ಲರೂ ನೀವು ಪ್ರಾರ್ಥನೆ ಮಾಡಿ, ನಾನು ಜಾರತ್ವ ಮಾಡಬೇಡ, ದೇವರು ಮೆಚ್ಚಲ್ಲ, ದೇವರು ಮೆಚ್ಚಲ್ಲ. ನೋಡಿ, ನಿಮಗೆ ಬೇಕಾದದನ್ನು ದೇವರಿಗೆ ಹೇಳಿರಿ, ನಿಮಗೆ ತಕ್ಕ ಜೋಡಿ ಕೊಡ್ತಾರೆ. ಇದೆಲ್ಲ ಹೇಳುವಾಗಲೂ ಎಲ್ಲ ಕೇಳ್ಕೊಂಡು ಹೋಗ್ತಾರೆ. ಅದು ಕೆಲವರು ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದೆ, ಬಿಡಿಸೋದು ಹೆಂಗೆ ಪಾಸ್ಟ್ರೇ ಅಂತ ಹೇಳ್ಕೊಂಡು. ನೀ ಪ್ರಾರ್ಥನೆ ಮಾಡಿದರೆ ದೇವರು ಸರಿ ಇಲ್ಲದಿದ್ದಾದರೆ ದೇವರದು ಬಿಡಿಸಿ ಕೊಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಒಂದು ಕೆಟ್ಟ ವಿಶ್ವಾಸಿದ್ರು, 2 ವಿಗ್ರಹ ಆರಾಧನೆ ಮಾಡಿದ್ದು ಕುಡಿದು ಕುಣಿಲಿಕ್ಕೆ ಹೋದರು, 3 ಜಾರತ್ವ ಮಾಡಿದ್ರು, 4 ದೇವರನ್ನು ಪರೀಕ್ಷಿಸಿದರು. ಅವರು ನೋಡಿ, ದೇವರು ಈ ಅರಣ್ಯದಲ್ಲಿ ನಮಗೆ ಪೋಷಿಸಲಿಕ್ಕೆ ಶಕ್ತನೋ ಅಂತ ಕೇಳಿದ್ರು. ನಾವು ಈ ಅರಣ್ಯದಲ್ಲಿ ನಮ್ಮನ್ನು ಸಾಯಿಸಲಿಕ್ಕೆ ಕರ್ಕೊಂಡು ಬಂದಿದ್ದರಿಂದ, ಅಂದರೆ ದೇವರಿಗೆ ಏನು ಶಕ್ತಿ ಇಲ್ಲದ ಥರ ಮಾತಾಡಿಬಿಟ್ಟರು. ದೇವರನ್ನು ಪರೀಕ್ಷಿಸಿದರು. ಅವನು ದೇವರನ್ನು ಪರೀಕ್ಷಿಸಿದ ಕಾರಣ ಅವರ ಮಧ್ಯದಲ್ಲಿ ದೇವರು ಉರಿಮಂಡಲಿಗಳನ್ನು ಬರಮಾಡಿದನು. ಹಲ್ಲೆಲೂಯಾ. ಅವರು ಮೋಸೆಗೂ ಆರೋನಿಗೂ ವಿರುದ್ಧವಾಗಿ ಮಾತಾಡಿ ನೋಡಿ, ಏನೇ ಬಂದರೂ ದೇವರಿಗೂ ಮಾತಾಡೋದು, ದೇವಸೇವಕರಿಗೂ ಮಾತಾಡೋದು. ಪಾಪ ಆರೋನಿಗೆ ಇದೇನು ಸಂಬಂಧಪಟ್ಟವನಲ್ಲ, ಆದರೆ ಅವ್ರಿಗೆ ಊಟ ಸಿಕ್ಕಿಲ್ಲಂದರೆ ಮೋಸೆಗೂ ಹೇಳೋದು, ದೇವರಿಗೂ ಹೇಳೋದು. ಅವರಿಗೆ ನೀರು ಸಿಕ್ಕಿಲ್ಲಂದರೆ ಮೋಸೆಗೂ ಹೇಳೋದು, ದೇವರಿಗೂ ಬೈದು. ಹಂಗೆ ತಾನೇ? ನಿಮ್ಗೆ ಒಳ್ಳೇದಾಗಿಲ್ಲಂದರೆ ನೀವು ದೇವ್ರಿಗೂ ಹೇಳೋದು, ಪಾಸ್ಟು ಕೇಳೋದು, ಈ ಪಾಸ್ಟು ಸರಿಯಲ್ಲ, ಈ ಪಾಸ್ಟು ಸರಿಯಲ್ಲ, ಈ ಪಾಸ್ಟು ಸರಿಯಲ್ಲ. ಹಂಗೆ ತಾನೆ? ಸಾಕಾಗಿ ಮೋಸೆ ಲಾಸ್ಟ್ ಹೇಳಿದರೆ, ನಾನೇನೋ ಇವರನ್ನು ಎತ್ತಿದೆಯಾ ಸಾಕಲಿಕ್ಕೆ ಅಂತ ಹೇಳಿಬಿಟ್ಟೆ. ಪಾಪ ಬೇಜಾರಿಗೆ ಮೋಸೆ ಈ ಜನರ ಒತ್ತಡ ನೋಡಿಬಿಟ್ಟು, ಇವರ ಹಿಂಸೆ ನೋಡಿಬಿಟ್ಟು ಮೋಸಕ್ಕೆ ದುಃಖ ಬಂದು, ನಾನೇನಾದ್ರೂ ಇವನು ಎತ್ತಿದೀಯ, ಅವನು ಹೊತ್ತುಕೊಂಡು ಕಾನಾನ್ ಸೇರಿಸಲಿಕ್ಕೆ ಅಂತ ಹೇಳಿಬಿಟ್ಟೆ. ಈ ಮೋಸೆಯ ದುಃಖ ನೋಡಿಕೊಂಡು ದೇವರಿಗೆ ಉರಿ ಬಂದದಕ್ಕೆ ದೇವರೇನು ಮಾಡಿದೆ ಗೊತ್ತಾ? ಉರಿಮಂಡಲಿಗಳನ್ನೇ ಕಳಿಸಿಬಿಟ್ಟಿತ್ತು. ಉರಿಮಂಡಲಿ ಅಂದರೆ ಏನದು? ಉರಿಮಂಡಲಿ ಅಂದರೆ ಏನದು? ಅದೊಂಥರ ಹಾವನ್ನು ಬಿಟ್ಟುಬಿಟ್ಟು ಈ ಗುಣುಗುಟ್ಟಿ ಅಥವಾ ದೇವರನ್ನು ಪರೀಕ್ಷಿಸಿದವರನ್ನು ಎಲ್ಲ ಹಾವು ಕಚ್ಚಿ, ಆವತ್ತು ಸುಮಾರು ಜನ ಹಾವು ಕಚ್ಚಿ ಸತ್ತೋದ್ರು. ನೋಡಿ, ಜಾರತ್ವ ಮಾಡಿ ಸುಮಾರು ಜನ, 23 ಲಕ್ಷ ಜನ ಆವತ್ತು ಸತ್ತೋದ್ರು. ಈಗ ಹಾವು ಕಚ್ಚಿ ಸುಮಾರು ಜನ ಸತ್ತು. ಯಾಕೆ ಹಾವು ಕಚ್ಚಲಿಕ್ಕೆ ಬಿಟ್ಟಿದೆ? ಇವರಿಗೆ ದೇವರಿಗೆ ಶಕ್ತಿ ಇದೆಯಾ ಅಂತ ಕೇಳಿದ್ರು. ಆಮೇಲೆ ದೇವರೇನು ಗೊತ್ತಾ? ನೋಡಿ, ನಮ್ಮ ದೇವರು ಎಂಥವರು ಅಂದುಕೊಳ್ಳಿ. ದೇವರು ಹಾವು ಕಚ್ಚಿ ಸುಮಾರು ಜನ ಸಾಯುವಾಗ ಬಂದ, ಅಯ್ಯೋ ದೇವರೇ, ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಆವಾಗ ದೇವರು ಹೇಳಿದೆ, ನನಗೆ ಶಕ್ತಿ ಇದೆಯಾ ಅಂತ ನಿನಗೆ ಗೊತ್ತಾಗಬೇಕು ತಾನೆ?
ಅದಕ್ಕೆ ಹೇಳಿದೆ, ಒಂದು ಸರ್ಪದ ರೂಪ, ತಾಮ್ರದಲ್ಲಿ ಒಂದು ಸರ್ಪದ ರೂಪವನ್ನು ಮಾಡಿ ಅದು ಎತ್ತರದಲ್ಲಿ ಇಡು. ಅವರೊಂದು ಎತ್ತರವಾದ ಜಾಗೆಯಲ್ಲಿ ಒಂದು ತಾಮ್ರದ ಸರ್ಪವನ್ನು ತಯಾರು ಮಾಡಿ ಅದರಲ್ಲಿ ಇಟ್ಟುಬಿಟ್ಟು, ಯಾರಾದರೂ ಹಾವು ಕಚ್ಚಿ ಅವರು ಸಾಯಲಿಕ್ಕೆ ಮುಂಚೆ ಈ ತಾಮ್ರದ ಸರ್ಪವನ್ನು ನೋಡಿಕೊಂಡು ಏನು ಹೇಳಬೇಕು? ಯೆಹೋವನೇ ಕರುಣಿಸು ಅಂತ ಹೇಳಬೇಕು. ಯೆಹೋವನೇ ಕಾಪಾಡು, ಹಾವು ಕಚ್ಚಿದೆ. ಆವಾಗ ಜನರಿಗೆ ಬುದ್ಧಿ ಕಲಿಸಿರೋದು, ದೇವರು ಕಾಪಾಡ್ತಾರ ಇಲ್ಲವಾ ಅಂದ್ರೆ ನೀನು ಕೇಳಿದೆ, ಈಗ ನೋಡಿ ಕಾಪಾಡ್ತಾ ಇಲ್ಲ ಗೊತ್ತಾಗಬೇಕಂದ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಕೆಲ ಕಾಯಿಲೆ ಬರುವಾಗ ಎಲ್ಲಾದರೂ ಪರೀಕ್ಷಿಸಬೇಕು. ಎಲ್ಲರಿಗೂ ನಾನು ದೇವರೇ ನಿನ್ನನ್ನು ಪರೀಕ್ಷಿಸೋದಕ್ಕೆ ದೇವರು ನನ್ನನ್ನೇ ಮಾತು ಗೊತ್ತಾಗ್ತಾ ನಿನಗೆ ಅಂತ ಹೇಳ್ಕೊಂಡು ಎಲ್ಲೋ ಒಂದು ಕಡೆ ಎಷ್ಟು ಫಾಸ್ಟಾಗಿ ಎಷ್ಟೇ ಮಾತ್ರೆ ತಿಂದರೂ ಸಾಕಾಗ್ತಾ ಇಲ್ಲ, ಎಷ್ಟೇ ಮೆಡಿಸಿನ್ ತಗೊಂಡು ಇಂಜೆಕ್ಷನ್ ತಗೊಂಡು ಗ್ಲೂಕೋಸ್ ಹಾಕಿ ಎಲ್ಲ ಮಾಡಿದ್ದು ಆದರೂ ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ದೇವರ ಕಡೆಗೆ ನೋಡ್ಲಿಕ್ಕೆ ಇರ್ಬೋದು. ಡಾಕ್ಟ್ರದ್ದು ತಪ್ಪಲ್ಲ, ಮೆಡಿಸಿನ್ ಮಿಸ್ಟೇಕು ಅಲ್ಲ, ಮೆಡಿಸಿನ್ ಕರೆಕ್ಟಾಗಿದೆ, ಡಾಕ್ಟ್ರು ಸರಿ ಇದೆ. ನಿನಗೆ ಬುದ್ಧಿ ಕಲಿಸಲಿಕ್ಕೆ, ದೇವರೇಂದ ಕರೀಲಿಕ್ಕೆ ಇಲ್ಲಿದ್ದೀರಾ? ನನಗೇನು ದೇವರೇನು ಬೇಕಾಗಿಲ್ಲ. ಮೆಡಿಕಲ್ ಶಾಪ್ ಬೇಜಾನಿದೆ. ಈಗ ಅಪೋಲೋ ಫಾರ್ಮಸಿಯಲ್ಲಿ ಡಿಸ್ಕೌಂಟ್ ಇದೆ, ಆಮೇಲೆ ಮೆಡಿ ಪ್ಲಸ್ಸಲ್ಲಿ ಹೋದರೆ ಡಿಸ್ಕೌಂಟ್ ಇದೆ. ಹೋದರೆ ಹೋಗಲಿ. ಅಂಥವರಿಗೆ ದೇವರೇನು ಮಾಡ್ತಾರೆ ಗೊತ್ತಾ? ಎಲ್ಲ ಮೆಡಿಸಿನು ನಿನಗೆ ಫಲಿಸಲ್ಲ. ನಿನಗೆ ಅಪ್ಪ ತಂದೆಯಂದು ನೀನು ದೇವರ ಪಾದಕ್ಕೆ ಬೀಳಲಿಕ್ಕೆ ಕಾಗಿ ಇಲ್ಲಿದ್ದೀರಾ? ಪರೀಕ್ಷಿಸಿಕೊಳ್ಳಿ. ಇದೆಲ್ಲ ಇದರೊಳಗಡೆ ಯಾರಾದ್ರಲ್ಲಿ ಇರ್ಬೋದು. ಅದಕ್ಕೆ ದೇವರ ಹತ್ರ ಮೊರೆ ಇಡು. ದೇವರನ್ನು ಪರೀಕ್ಷಿಸಬಾರ್ದು, ಪರೀಕ್ಷಿಸಬೇಡ ಮಕ್ಕಳು. ನಮ್ಮ ದೇವರಿಗೆ ಅಸಾಧ್ಯ ಎಂಬುದು ಹೌದು ಇಲ್ಲ. ನಿಮ್ಮ ಎಲ್ಲ ಥರ ಸಮಸ್ಯೆಗಳು ಬಿಡಿಸಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಆ ದೇವರಲ್ಲಿರುವಂಥ ಭರವಸೆಕ್ಕಿಂತ ಮೇಲೆ ಬೇರೆ ಯಾವುದರ ಮೇಲೆ ಹೋಗಬೇಡ. ದೇವರ ಭರವಸೆಕ್ಕಿಂತ ಕೆಳಗಡೆ ಇರೋದು ಉಳಿದದಲ್ಲ. ಎಲ್ಲದಕ್ಕಿಂತ ಮೇಲೆ ದೇವರೇ ನನಗೆ ಮುಖ್ಯ ಇರಬೇಕು. ದೇವರಿಗಿಂತ ಮೇಲೆ ಯಾವುದರಲ್ಲಿ ನಾವು ಭರವಸೆ ಇಡಬಾರದು, ಪರೀಕ್ಷಿಸಬಾರದು. ಲಾಸ್ಟ್ ಹೇಳ್ತಾ ಇದ್ದಾರೆ, ಗುಣಗೊಟ್ಟಿದ್ದರು. ಅವರು ಮೋಸಕ್ಕೆ ಆರೋನಿಗೂ ವಿರುದ್ಧವಾಗಿ ಗುಣಗೊಟ್ಟಿದ್ದರು. ಅವರು ಯಾವಾಗ ಗೊತ್ತಾ? ಇಸ್ರಾಯೇಲ್ ಮಕ್ಕಳು ದೇಶವನ್ನು ಒಳಸಂಜೆ ಮಾಡಲಿಕ್ಕೆ ಕಳಿಸಿಬಿಟ್ಟು 12 ಜನ ಕಳಿಸಿದರು. 12 ಜನ ಕಳಿಸಿಬಿಡುವಾಗ 10 ಜನ ಬಂದು ಹೇಳಿದರು, ಅಲ್ಲಿರುವಂಥ ಜನರು ಶಕ್ತರಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ, ನಾವು ಅವರ ಮುಂದೆ ಮಿಡಕಳತನ ಕಾಣಿಸ್ತಾ ಇದೆ ಎಂದರು. ಆದರೆ ಇಬ್ಬರು ಮಾತ್ರ ಹೇಳಿದೆ, ಅವರು ಬಲಿಷ್ಠರಾದರೂ ನಮ್ಮ ದೇವರು ಅದಕ್ಕಿಂತ ಬಲಿಷ್ಠನು ಅಂತ ಹೇಳಿಬಿಟ್ಟು. ಯಾರು ಅವರಿಬ್ಬರ ಹೆಸರು ಹೇಳಲಿಕ್ಕಾಗತ್ತಾ? ಯೆಹೋಶುವನು ಮತ್ತು ಕಾಲೇಬನು ಹೇಳಿದೆ. ಅವರಿಬ್ಬರು ಹೇಳಿದೆ, ಅವರು ಬಲಿಷ್ಠರೇ, ಅವರು ಶಕ್ತರೇ, ಅವರ ಪೌಳಿ ಗೋಡೆಗಳು ಬಲವಾದದೆ ಎಲ್ಲವಕ್ಕೆ, ಆದರೆ ಅವರಿಗಿಂತ ಶಕ್ತರಾಗಿದ್ದಾರೆ ನಮ್ಮ ದೇವರು. ಆದರೆ 10 ಜನ ಏನು ಹೇಳಿದ್ರು ಗೊತ್ತಾ? 10 ಜನ, ನೀನು ಪಾಸ್ಟ್ಗೂ ನಿನಗೂ ಚೆನ್ನಾಗಿದೆ, ನೀನು ಚಮಚ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೆ ನೀನು ಹೋಗಿ ಪಾಸ್ಟ್ ಹೇಳ್ತಾರೆ, ನೀನು ಅವ್ರಿಗೆ ಮೆಚ್ಚಲಿಕ್ಕೆ ನೀನು ಚೆನ್ನಾಗಿದೆ ಅಂತ ಹೇಳಿದೀಯಾ, ಅಲ್ಲಿ ಕಲ್ಲೆತ್ತು ಬಿಟ್ಟಿದೆ. 10 ಜನ ಕಲ್ಲೆತ್ತು ಬಿಟ್ಟಿದೆ. ಆಗಲ್ಲ ಅಂದರೆ ನಾವು ಹೇಳ್ತಾ ಇರುವಾಗ ನೀ ಆಗುತ್ತೆ ಅಂತ ಹೇಳ್ತೀಯ. ನಿನಗೂ ಪಾಸ್ಟ್ಗೂ ಚೆನ್ನಾಗಿರ್ಬೋದು, ನಮ್ಗೆ ಆಗಲ್ಲ ಅಂತ ಹೇಳುವಾಗ ನೋಡಿ ಇವರು ಆಗಲ್ಲ ಅಂತ ಹೇಳಿಕೊಂಡು ಕಲ್ಲೆತ್ತು ಬಿಟ್ಟಿದ್ರು. ಕಲ್ಲೆತ್ತಿ ಬಿಡುವಾಗ ನೋಡಿ, ಅದು ಕೂಡ ಹೇಳಿ ಮುಗಿಸ್ತೇನೆ ನಾನು. ಅರಣ್ಯಕಾಂಡ 14ನೇ ಅಧ್ಯಾಯ 36ನೇ ವಾಕ್ಯ ನೋಡಿ. ಆ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆಯಿಂದ ಕಳುಹಿಸಲ್ಪಟ್ಟು ಹಿಂದಿರುಗಿ ಬಂದು ಆ ದೇಶದ ವಿಷಯದಲ್ಲಿ ಅಶುಭ ಸಮಾಚಾರವನ್ನು ಹೇಳಿ ಸರ್ವ ಸಮೂಹದವರನ್ನು ಅವನಿಗೆ ವಿರೋಧವಾಗಿ ಗುಣುಗುಟ್ಟುವಂತೆ ಮಾಡಿದ ಮನುಷ್ಯರು ಯೆಹೋವನ ಸನ್ನಿಧಿಯಲ್ಲಿ ವ್ಯಾಧಿಯಿಂದ ಸತ್ತರು. ನೋಡಿ, ಅವ್ರೇನಾಯ್ತದೆ? ಅವರು ಕಲ್ಲೆತ್ತಿದ್ದು ಏನಕ್ಕೆ? ಕಲ್ಲೆತ್ತಿದ್ದು ಏನಕ್ಕೆ? ಹೊಡೆದು ಸಾಯಿಸಲಿಕ್ಕೆ. ಅವರು ಸಾಯಿಸಲಿಕ್ಕೆ ಕಲ್ಲೆತ್ತಿದೆ, ಆದರೆ ಅವರೇ ಸತ್ತೋಯ್ತು. ನೋಡಿದ್ರಾ? ಅವರು ನೋಡಿ ಫಸ್ಟು ಪರೀಕ್ಷಿಸಿ ದೇವರಿಗೆ ಉರಿ ಉಂಡು ಮಾಡಿದೆ. ಉರಿ ಮಂಡಲಿಗಳು ಬಂದು ಇಲ್ಲಿ ಸಾಯಿಸಲಿಕ್ಕೆ ಕಲ್ಲೆತ್ತಿದ್ರು, ಏನಾಗೋಯ್ತು? ಅವರು ವ್ಯಾಧಿಯಿಂದ ಸತ್ತರು. ದೇವರಿಗೆ ಸ್ತೋತ್ರವಾಗಲಿ. ಇದೆಲ್ಲ ನಮಗೆ ನಿದರ್ಶನವಾಗಿ ಬರೆದಿದೆ. ಪ್ರಿಯರೇ, ಲಾಸ್ಟು ಇವರು 5 ವಿಷಯದಲ್ಲಿ ದೇವರಿಗೆ ಬೇಸರ ಉಂಟು ಮಾಡಿದರು. ಅವರೆಲ್ಲರೂ ಮೇಘದಲ್ಲಿಯೂ ಮತ್ತು ಸಮುದ್ರದಲ್ಲಿಯೂ ದೀಕ್ಷಾಸ್ನಾನ ಮಾಡಿದವರು.
ಅವರು ಒಂದೇ ಆಹಾರವನ್ನು ತಿಂದವರು, ಅವರು ಒಂದೇ ಬಂಡೆಯಿಂದ ಕುಡಿದವರು. ಆದರೂ ಅವರಲ್ಲಿ ಎಲ್ಲರಲ್ಲಿಯೂ ದೇವರು ಸಂತೋಷ ಪಡಲಿಲ್ಲ. ಒಂದು, ಅವರು ಕೆಟ್ಟ ವಿಷಯ ಆಶಿಸಿದರು. 2, ಅವರು ವಿಗ್ರಹಾರಾಧಕರಾಗಿದ್ದರು. 3, ಅವರು ಜಾರತ್ವ ಮಾಡಿದರು. 4, ದೇವರನ್ನು ಪರೀಕ್ಷಿಸಿದರು. 5, ಅವರು ಗುಣಗುಟ್ಟಿದರು. ಆದರೆ 5 ವಿಷಯಗಳು ಪರಿಸ್ಥಿತಿ ಯಾಕೆ, ಯಾವ ಸಂದರ್ಭದಲ್ಲಿ ಅವರು ಮಾಡಿದ್ರಿಂದ ಏನಾಗಿದೆ ಎಂಬುದು ನಾವು ಕೇಳಿದೆ. ಆದರೆ ಕೊರಿಂಥ್ಯ 10:11 ಹೇಳಿದೆ, ಇದು ನಮಗೆ ನಿದರ್ಶನವಾಗಿ ಬರೆದಿದೆ. ನನಗೂ ನಿಮಗೂ ನಿದರ್ಶನವಾಗಿ ಬರೆದಿದೆ. ನನಗೂ ನಿಮಗೂ ಬುದ್ಧಿಮಾತಾಗಿ ಬರೆದಿದೆ. ನನಗೂ ನಿಮಗೂ ಶೋಧನೆಗಳು ಬರಬಹುದು. ಅದಕ್ಕೆ 13ನೇ ವಾಕ್ಯ ಹೇಳೋದು, ಮನುಷ್ಯನಿಗೆ ಬರುವ ಶೋಧನೆ ಹೊರತು ಮತ್ತೇನು ಬರಗೊಡಿಸುವುದಿಲ್ಲ. ಎಂಥ ವಿಧ ಶೋಧನೆ ಬರುವಾಗಲೂ ನಾವೇನು ಮಾಡಬೇಕು? ದೇವರಲ್ಲಿ ಆಶ್ರಯಿಸುವುದನ್ನೇ ಹೊರತು ನಾವು ಗುಣಗುಟ್ಟಲಿಕ್ಕಾಗಲಿ, ನಾವು ವಿಗ್ರಹಾರಾಧನೆಗೆ ಮಾಟಕಾರ ಹತ್ರ, ಶಾಸ್ತ್ರಕಾರ ಹತ್ರ ಆಗಲಿ ಹೋಗೋದಾಗಲಿ, ಮತ್ತು ನಾವು ಪರೀಕ್ಷಿಸೋದಾಗಲಿ, ನಾವು ಏನೋ ತೃಪ್ತಿ ಬಂದು ನಾವು ಎಲ್ಲ ಏನು ಸಮಸ್ಯೆ ಇಲ್ಲ, ಅದಕ್ಕೆ ನಾವು ಜಾರತ್ವಕ್ಕಾಗಲಿ ನಾವು ಹೋಗಿ ದೇವರನ್ನು ಪರೀಕ್ಷಿಸಬೇಡ. 13ನೇ ವಾಕ್ಯ ಹೇಳ್ತಾ ಇದೆ, ಶೋಧನೆಗಳು ನಾನಾವರವಾದ ಶೋಧನೆಗಳು ಬರಬಹುದು. ಬರುವಾಗ ಮನುಷ್ಯನಿಗೆ ಬರುವ ಶೋಧನೆ ಹೊರತು ಮತ್ತೇನು ಬರಗೊಡಿಸೋದಿಲ್ಲ. ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗ ಕೊಡುವನಾಗಿರ್ತಾನೆ. ಆ ದೇವರ ಬಳಿಯಲ್ಲಿ ನಾವೇನು ಕೇಳಬೇಕು? ನಮ್ಮ ಅಗತ್ಯಗಳು ಕೇಳಬೇಕು. ಮಾಂಸ ತಿನ್ನಲಿಕ್ಕೆ ಆಸೆ ಇದೆಯಾ? ದೇವರನ್ನ ಕೇಳಿರಿ. ಒಳ್ಳೆ ಬಟ್ಟೆ ತಗೊಳ್ಳಿಕ್ಕೆ ಆಸೆ ಇದೆಯಾ? ಕೇಳಿರಿ. ನಿಮಗೆ ಮನೆ ತಗೊಳ್ಳಿಕ್ಕೆ, ಜಾಗ ತಗೊಳ್ಳಿಕ್ಕೆ, ಗಾಡಿ ತಗೊಳ್ಳಿ, ಎಲ್ಲ ಕೇಳಿರಿ, ತೊಂದರೆ ಇಲ್ಲ. ಆದರೆ ಇಷ್ಟು ಕಾಲ ಬಂದು ನಾನು ಈ ಚರ್ಚಲ್ಲಿ ಬಂದು ನನಗೇನು ಸಿಕ್ಕಿದೆ ಅಂತ ನೀವು ಮಾತಾಡೋದು ದೇವರು ಕೇಳಿಸುತ್ತಾರೆ. ನಾನು ಇಷ್ಟು ವರ್ಷ ದೇವರನ್ನು ನಂಬಿದೆ, ನನಗೇನಾಗಿದೆ ಅಂತ ನೀವು ಮಾತಾಡೋದು ದೇವರಿಗೆ ಕೇಳಿಸುತ್ತದೆ. ಈ ಪಾಸ್ಟರ್ ಕಡೆ ಒಂದು ಪ್ರೇಯರ್ ಮಾಡಿಸಿ ನನಗೇನು ಆಗಿಲ್ಲ ಅಂತ ಹೇಳೋದು ದೇವರು ಕೇಳಿಸುತ್ತದೆ. ಯಾಕಂದರೆ ನೀ ಬಂದ ಕಾಲದಲ್ಲಿ ನಿಮ್ಮನ್ನು ದೇವರು ನಡೆಸಿದು ಮರೆತು ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯೆಹೋವನು ಮಾಡಿದ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕರೆದ ದೇವರ ಮೇಲೆ, ಕರೀಲಿಕ್ಕೆ ದೇವರು ಉಪಯೋಗಿಸಿರುವ ಸೇವಕರ ಮೇಲೆ, ನಿಮ್ಮನ್ನು ಒಟ್ಟುಗೂಡಿಸಿರುವ ಸಭೆ ಮೇಲೆ ನಿಮಗೆ ಪ್ರೀತಿ, ಗೌರವ, ಅಕ್ಕರೆ, ಅನ್ಯೋನ್ಯತೆ ಇರುವಾಗ ನೀವು ನೆಕ್ಸ್ಟ್ ಸ್ಟೆಪ್ಪಕ್ಕೆ ಮೇಲೆ ಹೋಗುತ್ತೇವೆ. ನಿಮ್ಮ ಅಗತ್ಯಗಳು ಯಾವುದೇ ಆಗಲಿ ನೀವು ದೇವರಲ್ಲಿ ಸಂತೋಷವಾಗಿ ಕೇಳಿರಿ. ದೇವ ಸೇವಕರ ಹತ್ರ ನಿಮ್ಮ ಪ್ರಾರ್ಥನಾ ವಿಷಯಗಳು ನಮಗೂ ನಾವು ಪ್ರೇಯರ್ ಮಾಡಿ ಪಾಸ್ಟಿಂದ ವಿಷಯಕ್ಕಾಗಿ ನೀವು ಪ್ರೇಯರ್ ಮಾಡಿರಿಂದ ಕೇಳಿ. ಅದನ್ನೇ ಹೊರತು ನಮ್ಮ ಗುಣಗುಟ್ಟಿನ ಮಾತು ಬರದಿರಲಿ, ಪರೀಕ್ಷಿಸುವಂಥ ಮಾತು ಬರದಿರಲಿ, ನಾವು ದೇವರನ್ನು ಕೇವಲ ಮಾಡುವ ಮಾತು ಬರದಿರಲಿ, ದೇವ ಸೇವಕರನ್ನು ಕೇವಲ ಮಾಡುವ ಮಾತು ಬರದಿರಲಿ, ಸಭೆಯನ್ನು ನೀವು ಅಸಟ್ಟೆ ಮಾಡುವಂಥ ಮಾತು ಬರದಿರಲಿ. ಈ ಸಭೆಯಲ್ಲಿ ಕಷ್ಟ ಆಗುತ್ತದೆ, ಜಾಸ್ತಿ ಟೈಮ್ ಆಗುತ್ತದೆ, ಬೇರೆ ಕಡೆ ಬೇಗ ಮುಗಿಯುತ್ತೆ ಅಂದರೆ ನಾನು ನಿಮಗೆ ಹೇಳುತ್ತೀನಿ, ಈ ಸಭೆಯಲ್ಲಿ ಸಮಯ ಮುಂದೆ ಜಾಸ್ತಿ ಆಗೋದಾಗಿದ್ದರೆ ನಿಮ್ಮನ್ನು ಗೊತ್ತಿದ್ದುಕೊಂಡೇ ಈ ಸಭೆಗೆ ಸೇರಿಸಿರೋದು. ನೀ ಸಮಯ ಬೇಗ ಆಗುತ್ತೆ ಅಂತೇಳಿ ಬೇರೆ ಸಭೆಗೆ ಹೋದರೆ ನಿನಗೆ ಈ 5 ಬಾಧಗಳಲ್ಲಿ ಯಾವುದು ಬರುತ್ತೆ ಅಂತ ನನಗೆ ಹೇಳಲಿಕ್ಕಾಗಲ್ಲ. ಪರೀಕ್ಷಿಸಲಿಕ್ಕೆ ಮುಂಚೆನೇ ತಿದ್ದಿಸಿಕೊಳ್ಳೋದು ಒಳ್ಳೆಯದು ನಿಮಗೆ. ಅಂದ ಮಕ್ಕಳೇ, ದೇವರು ನಿಮ್ಮನ್ನೊಂದು ಸ್ಥಳದಲ್ಲಿ ಕರೆದು ನೇಮಿಸಿದರೆ ಆ ಸ್ಥಳದಲ್ಲಿ ನೀವು ಕಷ್ಟವಾಗಿದ್ದರೂ ನೀವೇನು ಮಾಡಬೇಕು? ಆ ದೇವರ ಹತ್ರ ಕೇಳಬೇಕು. ಅದನ್ನೇ ಹೊರತು ನೀ ನೆಟ್ಟಕ್ಕೆ ಬಂದ ಮೇಲೆ, ಈಗ ಐಗುಪ್ತ ಕಟ್ಟೆ ಬಿಟ್ಟಿ ಕೆಲಸ ಇರುವಾಗ ನೀವು ಗೋಳಾಟ ನೆಟ್ಟುಸಿರು. ನಿನಗೆ ನೆಟ್ಟಕ್ಕೆ ಬಂದ ಮೇಲೆ ನೀವು ಮೋಸಕ್ಕೆ ಮಾತಾಡಲಿಕ್ಕಾಯ್ತು, ದೇವ್ರಿಗೂ ಮಾತಾಯಿತು. ಆವಾಗ ಬಿಟ್ಟಿ ಕೆಲಸದಲ್ಲಿರುವಾಗ ನೀನೇನು ಮಾಡ್ತಾಯಿದ್ರು? ಅಯ್ಯೋ ನೀ ಗೋಳಾಡ್ತಾಯಿದ್ರು, ಅಯ್ಯೋ ನನ್ನ ಕಷ್ಟ, ನೀನು ನೆಟ್ಟುಸಿರು. ಅವರು ಒಡೆಯುವಾಗ ನೀವು ಅಯ್ಯೋ ಅಂತ ಹೇಳಿದೆ. ಈಗ ನಿನ್ನನ್ನು ಬಿಡಿಸಿಕೊಂಡು ಬಂದ ಮೇಲೆ, ನಿನಗೊಂದು ದಾರಿ ತೋರಿಸಿ ಕೊಟ್ಟ ಮೇಲೆ, ನಿನಗೊಂದು ಸ್ಟ್ಯಾಂಡರ್ಡ್ ಕೊಟ್ಟ ಮೇಲೆ, ನಿನಗೆ ಕೆಲದು ನಿನಗೆ ಸಹಿಸ್ತಾ ಇಲ್ಲ, ನಿನಗೆ ಆಗ್ತಾ ಇಲ್ಲ ಅಂದರೆ ದೇವರು ನೋಡುತ್ತಾ ಇದ್ದಾರೆ, ದೇವರು ಕೇಳಿಸಿಕೊಳ್ತಾ ಇದೆ. ಇದು ನಮಗೆ ನಿದರ್ಶನವಾಗಿ ಬರೆದಿದೆ, ಇದು ಬುದ್ಧಿಮಾತಾಗಿ ಬರೆದಿದೆ. ಆದರೆ ಏನು ಮಾಡೋದು? ಕಷ್ಟ ಬಂದರೆ ದೇವರ ಹತ್ರ ಕೇಳಬೇಕು. ಕರ್ತನೇ ನೀ ಸಹಾಯ ಮಾಡು. ಒಂದು ನಿಮಿಷ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ದೇವರೇ, ನಾನು ದೀಕ್ಷಾಸ್ನಾನ ಮಾಡಿದವರು, ನಾನು
ಕರ್ತನ ಮೇಜೆಯಲ್ಲಿ ಪಾಲುಗೊಂಡು ಬರೆದಿದೆ, ದೇವರು ಬರೆದಿಟ್ಟಿದೆ. ಅವರು ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ಅವರು ದೀಕ್ಷಾಸ್ನಾನ ಮಾಡಿದವರು. ನಾವು ದೀಕ್ಷಾಸ್ನಾನ ಮಾಡಿದವರು. ಅವರು ಒಂದೇ ರೊಟ್ಟಿಯಿಂದ ತಿಂದರು, ನಾವು ಕರ್ತನ ಮೇಜೆಯಲ್ಲಿ ಪಾಲುಗೊಳ್ಳುವರು. ಅವರು ಒಂದೇ ಬಂಡೆಯಿಂದ ಬಂದ ನೀರು ಕುಡಿದರು, ಆ ಬಂಡೆ ಕ್ರಿಸ್ತನೇ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಪಾಲುಗಾರರಾಗೋದು. ಆದರೂ ಎಲ್ಲರ ಮೇಲೆ ದೇವರು ಸಂತೋಷ ಪಡಲಿಲ್ಲ. ಓ ಕರ್ತನೇ, ನನ್ನನ್ನು ನೋಡಿಕೊಂಡು ನೀವು ಸಂತೋಷ ಪಡಬೇಕು, ನನ್ನನ್ನು ನೋಡಿಕೊಂಡು ನೀವು ಮೆಚ್ಚಬೇಕು, ನನ್ನನ್ನು ನೋಡಿಕೊಂಡು ನೀವು ಆನಂದ ಪಡಬೇಕು. ದೇವರೇ, ನೀ ನನ್ನನ್ನು ನೋಡಿಕೊಂಡು ದುಃಖ ಪಡುವಂದ ನನ್ನಲ್ಲಿ ದೇವರೇ ಏನೆಲ್ಲ ಇದೆ. ನಾನು ಕೆಟ್ಟ ವಿಷಯ ಆಶಿಸಿದೆಯಾ, ನಾನು ಜಾರತಕ್ಕೆ ಹೋಗಿದೆಯಾ, ನಾನು ವಿಗ್ರಹಾರಾಧನೆಗೆ ಹೋಗಿದೆಯಾ, ನಾನು ಗುಣಗುಟ್ಟಿದೆಯಾ, ನಾನು ದೇವರೇ ನಿನ್ನನ್ನು ಪರೀಕ್ಷಿಸಿದೆಯಾ? ಅಪ್ಪ, ಇವತ್ತು ನಾನಿದಲ್ಲಿ ನಿನ್ನ ಮುಂದೆ ಸಮರ್ಪಣೆ ಮಾಡುತ್ತೇನೆ. ಹೌದು ಕರ್ತನೆ, ಇಸ್ರಾಯೇಲ್ ಮಕ್ಕಳಿಗೆ ಬಂದಿದ್ದನ್ನು ನಿದರ್ಶನವಾಗಿ ಬರೆದಿಟ್ಟಿದ್ದಾರೆ. ಕರ್ತನೇ, ನನಗೂ ನೀವು ಬರೆದಿಟ್ಟಿದೆ. ಅವರಿಗೆ ಬುದ್ಧಿ ಮಾತು ಹೇಳಿದರೆ ನನಗೂ ಬುದ್ಧಿ ಮಾತೆ. ಕರ್ತನೇ, ನನ್ನನ್ನು ಆರೋನನು ಮೆತ್ತುಕ್ಕಿದ್ದವನು, ಆರೋನ ಹೇಳುವ ಥರ ಎಲ್ಲ ಕೇಳುವವನು. ಅಲ್ಲಿ ಬೇಗ ನಿಲ್ಲಿಸು ಅಂದರೆ ಬೇಗ ನಿಲ್ಲಿಸ್ತಾರೆ, ಬಸವಪ್ಪ ಮಾಡು ಅಂದರೆ ಬಸವಪ್ಪ ಮಾಡ್ತಾರೆ. ಆದರೆ ಮೋಸೆ ಹಂಗೆ ಅಲ್ಲ. ಮೋಸೆ ದೇವರ ಸನ್ನಿಧಿಯಲ್ಲಿ ಅವನು ನಂಬಿಗಸ್ತನಾಗಿದ್ದನು, ದೇವರ ವಿಚಾರಗಳಲ್ಲಿ ಅವನು ನಂಬಿಗಸ್ತನಾಗಿದ್ದನು, ದೇವರ ಕಾರ್ಯಗಳಲ್ಲಿ ಅವನು ಪ್ರಾಮುಖ್ಯತೆ ಕೊಡುವನಾಗಿದ್ದನು. ದೇವರೇ, ಮೋಸೆಯ ಮಾತು ಕೇಳಿಕೊಂಡು ದೇವರ ಆಜ್ಞೆ ಅನುಸರಿಸಿಕೊಂಡು ನಾನು ಕಾನಾನ್ ಸೇರಬೇಕು. ದೇವರೇ, ನಾನು ಸ್ವರ್ಗವೆಂಬ ಕಾನಾನಲ್ಲಿ ನಾನು ಸೇರುವವನಾಗಿರಬೇಕು. ಆ ಕಾನಾನ್ ಸೇರುವ ತನಕ್ಕೆ ನನಗೆ ಬರುವ ಪರೀಕ್ಷೆಗಳಲ್ಲಿ ಮನುಷ್ಯನಿಗೆ ಬರುವ ಪರೀಕ್ಷೆಯನ್ನೇ ಹೊರತು ಮತ್ತೇನು ಬರಗೊಳಿಸುವುದಿಲ್ಲ. ಮನುಷ್ಯನಿಗೆ ಬರುವ ಕಷ್ಟಕ್ಕಿಂತ ಮತ್ತೇನು ಬರಗೊಳಿಸುವುದಿಲ್ಲ. ಇನ್ನು ನಾವು ಕರ್ತನ ಮೇಜೆಯಲ್ಲಿ ಪಾಲುಗೊಳ್ಳುವ ನಾವು, ಕರ್ತನ ಸನ್ನಿಧಿಯಲ್ಲಿ ಒಂದೇ ಪಾತ್ರೆಯಲ್ಲಿ ಪಾಲುಗೊಳ್ಳುವ ನಾವು, ದೀಕ್ಷಾಸ್ನಾನ ಮಾಡಿರುವ ನಾವು, ಮತ್ತು ಲೋಕದ ವ್ಯವಹಾರಗಳಲ್ಲಿ ಒಳಪಟ್ಟು ಕುಡಿತನಕ್ಕೆ ಹೋಗೋರಿದ್ದೀರಾ, ಮತ್ತು ದುಂದವುದನಕ್ಕೆ ಹೋಗೋರಿದ್ದೀರಾ, ಮತ್ತು ಜಾರತ್ವಕ್ಕೆ ಹೋಗೋರಿದ್ದೀರಾ, ಮತ್ತು ಕೆಟ್ಟ ಸಹವಾಸಗಳ ಕಡೆ ಹೋಗೋರಿದ್ದೀರಾ. ಇವತ್ತು ದೇವರು ಬುದ್ಧಿ ಮಾತಾಗಿ ನಮಗೆ ವಚನ ತಿಳಿಸಿಕೊಟ್ಟಿರುವಾಗ, ಹೌದು ಕರ್ತನೇ, ನಾನು ಅದನ್ನು ಕೇಳಿ ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇನೆ. ನಾನು ಆಶೀರ್ವದಿಸಲ್ಪಡಬೇಕು ಸ್ವಾಮಿ. ಯೇಸು ಕ್ರಿಸ್ತನ ಮಾಂಸ ರಕ್ತಗಳಲ್ಲಿ ಪಾಲುಗೊಳ್ಳುವವರಿಗಾಗಿ ಕರ್ತನೇ ಹೇಳಿದೀರಲ್ಲ, ನನ್ನನ್ನು ತಿನ್ನುವವರು ನನ್ನ ಮೂಲಕ ಜೀವಿಸುವರು. ನನ್ನ ಮೂಲಕ ಜೀವಿಸುವರಪ್ಪ. ನಿನ್ನ ಮೂಲಕ ನಾನು ಜೀವಿಸಬೇಕು, ನಿನ್ನ ಮೂಲಕ ನಾನು ಜೀವಿಸಬೇಕು, ನಿನ್ನ ಮೂಲಕ ನಾನು ಜೀವಿಸಬೇಕು, ನನ್ನ ಕರ್ತನ ಮೂಲಕ ನಾನು ಜೀವಿಸಬೇಕು, ನನ್ನ ದೇವರ ಮೂಲಕ ನಾನು ಜೀವಿಸಬೇಕು. ದೇವರೇ, ಸ್ವರ್ಗದಿಂದ ಬರುವಂತ ಜೀವವುಳ್ಳ ರೊಟ್ಟಿ ನನ್ನ ಯೇಸು ಕ್ರಿಸ್ತನೇ. ನನ್ನ ಯೇಸು ಕ್ರಿಸ್ತನಿಂದಲೇ ನಾನು ಜೀವಿಸುತ್ತೇನೆ. ನಿನ್ನ ವಚನದಿಂದಲೇ ನಾನು ಜೀವಿಸುತ್ತೇನೆ. ನಿನ್ನ ವಾಕ್ಯದಿಂದಲೇ ನಾನು ಬದುಕುತ್ತೇನೆ. ನಾನು ಗುಣಗುಟ್ಟಬಾರದು ಸ್ವಾಮಿ, ನಾನು ದೇವರೇ ಪರೀಕ್ಷಿಸಬಾರದು ದೇವರೇ, ನಾನು ದೇವರೇ ಜಾರತ್ವಕ್ಕೆ ಹೋಗಬಾರದು ದೇವರೇ, ನಾನು ವಿಗ್ರಹಾರಾಧನೆಗೆ ಹೋಗಬಾರದು ಸ್ವಾಮಿ, ನಾನು ದೇವರೇ ಕೆಟ್ಟ ವಿಷಯಗಳು ಆಸೆ ಪಡಬಾರದು ದೇವರೇ. ನನ್ನ ಆತ್ಮ ದೇಹದೇಹಿ ಆತ್ಮವನ್ನು ನಿನ್ನ ಕಂಟ್ರೋಲಲ್ಲಿರಲಿ. ನಿನ್ನ ಆತ್ಮನಿಂದಲೇ ನಾನು ನಡೆಸಲ್ಪಡಬೇಕು, ನಿನ್ನ ಆತ್ಮನಿಂದಲೇ ನಾನು ನಡೆಸಲ್ಪಡಬೇಕು, ನಿನ್ನ ಆತ್ಮನಿಂದಲೇ ನಾನು ನಡೆಸಲ್ಪಡಬೇಕು, ನಿನ್ನ ಆತ್ಮನಿಂದಲೇ ನಾನು ನಡೆಯಲ್ಪಡಬೇಕು.
ಬಾಲರ ಶಂಧಲ ರಗಬದಿರಿ ಗಬದ ರಶ ಲಿಖರ ಶಧಲ ರಗಮದಿರಿ ಕಬೋದರು ಊರಿಗ ಬಲರ ಶಂದಲ ರಗಬದಿ ಆದರ ಗಬಥಾರ ಶಧಲ ರಗಬ ಊರಿಖರ ಶಂದಲ ರಗಬದಿರಿ ಕಬಬ. ಕರ್ತನಾದ ಯೇಸುವೇ, ಈ ಪ್ರಿಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಈಗೋ ಕರ್ತನೇ, ಈ ಮಕ್ಕಳ ಪ್ರಾರ್ಥನೆಗಳು ಸ್ವರ್ಗದಲ್ಲಿ ಕೇಳಿ ಬರಲಿ. ಇವರ ವಿಜ್ಞಾಪನೆ ಸ್ವರ್ಗದಲ್ಲಿ ಕೇಳಿ ಬರಲಿ. ಇವರ ನೆಟ್ಟಿಸುರುಗಳು ದೇವರಿಗೆ ಕೇಳಿ ಬರಲಿ. ಇವರ ವಿಜ್ಞಾಪನೆ ಕೇಳಿ ಬರಲಿ. ಸ್ವರ್ಗದಿಂದ ಸದುತ್ತರ ಉಂಟಾಗಲಿ, ಪರಲೋಕದಿಂದ ಸದುತ್ತರ ಉಂಟಾಗಲಿ. ಮನುಷ್ಯನಿಗೆ ಬರುವ ಶೋಧನೆಯ ಹೊರತು ಮತ್ತೇನು ಬರಗೊಡಿಸುವುದಿಲ್ಲ. ನನಗೆ ಬರುವ ಶೋಧನೆ ಏನೇ ಆಗಲಿ, ನನ್ನ ದೇವರು ಅದನ್ನು ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಕೊಡುವನಾಗಿದ್ದಾನೆ. ಕರ್ತನು ಕೊಡುವ ತನಕ ನಾನು ಕಾಯುತ್ತೇನೆ, ಕರ್ತನು ಒದಗಿಸುವ ತನಕ ಕಾಯುತ್ತೇನೆ, ಕರ್ತನ ಆಜ್ಞೆಗೆ ನಾನು ವಿಧೇಯನಾಗಿರುತ್ತೇನೆ ಎಂಬ ದೇವರೇ, ಈ ಮಕ್ಕಳ ಸಮರ್ಪಣೆ ನೀ ಅಂಗೀಕರಿಸು. ಈ ವಚನದಲ್ಲಿ ಮಕ್ಕಳು ಬಲಿಷ್ಠರಾಗಲಿ. ಇನ್ನು ಸೈತಾನನ ಕುತಂತ್ರಕ್ಕೆ ಇವರು ಒಳಪಡದಿರಲಿ. ಪಿಶಾಚಿನ ಕುಯುಕ್ತಿಗೆ ಇವರು ಒಳಪಡದೇ ಇರಲಿ. ಪಿಶಾಚಿನ ದೇವರ ತಂತ್ರೋಪಾದಿಗಳಲ್ಲಿ ಇವರು ಬಿದ್ದು ಹೋಗದಿರಲಿ. ಅಪ್ಪ, ಈ ವಾಕ್ಯ ಕೇಳಿದ ಚಿಕ್ಕ ಮಕ್ಕಳ ಮೊದಲು ವೃದ್ಧರ ತನಕ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇನೆ. ಅವರು ದೇವರೇ ಸಂಹಾರಕನಿಂದ ನಾಶವಾದ ಥರ ಯಾರು ನಾಶವಾಗಬಾರದು ದೇವರೇ. ಅವರು ವ್ಯಾಧಿಯಿಂದ ದೇವರೇ ನಾಶವಾಗಿದ ಥರ ದೇವರೇ ವ್ಯಾಧಿಯಿಂದ ಯಾರು ಕೂಡ ನಾಶವಾಗಬಾರದು ದೇವರೇ. ದೇವರೇ, ಅನೇಕ ಥರ ಕಾಯಿಲೆಗಳು ದೇವರೇ, ಅನೇಕ ಮಕ್ಕಳಿಗೆ ದೇವರೇ ಅನೇಕ ಥರ ಕಾಯಿಲೆಗಳಿರುವಾಗ ದೇವರೇ, ಡೆಂಗ್ಯೂ ಜ್ವರಗಳು, ವೈರಲ್ ಫೀವರ್ಗಳು ದೇವರೇ, ಮತ್ತು ಕ್ಯಾನ್ಸರ್ ಕಾಯಿಲೆಗಳು ದೇವರೇ, ಈ ರೀತಿಯಾದ ವ್ಯಾಧಿಗಳಲ್ಲಿ ಮಕ್ಕಳಿಗೆ ಬಾಧಿಸದೆ ಈ ಮಕ್ಕಳು ವ್ಯಾಧಿ ಪೀಡೆಗಳಿಂದ ಸ್ವತಂತ್ರರಾಗಲಿ. ಒಪ್ಪಿ ವಿಧೇಯರಾಗಿ ದೇಶದ ಮೇಲನ್ನು ಅನುಭವಿಸಲಿ. ಒಪ್ಪಿ ವಿಧೇಯರಾಗಿ ದೇಶದ ಮೇಲನುಭವಿಸಲಿ. ಮಕ್ಕಳು ಶಿಕ್ಷಕ್ಕೆ ಪಾತ್ರರಾಗಬೇಡ ದೇವರೇ. ಮಕ್ಕಳು ಬಾಧಕ್ಕೆ ಒಳಪಡಬೇಡ ದೇವರೇ. ಮಕ್ಕಳು ತೊಂದರೆಗಳಿಗೆ ಒಳಪಡಬೇಡ ದೇವರೇ. ಮಕ್ಕಳು ಆಶೀರ್ವದಿಸಲ್ಪಡಲಿ. ಮಕ್ಕಳು ವಾಕ್ಯಕ್ಕೆ ವಿಧೇಯರಾಗಿ ನಡೆದು ದೇವರ ಕೃಪೆಗೆ ಪಾತ್ರರಾಗಲಿ. ಈ ವಾಕ್ಯ ಎಂದಿಗೂ ಮರೆತು ಹೋಗದಿರಲಿ. ಮನೆಯಲ್ಲಿ ವಾಕ್ಯ ಕೇಳುವವರಾಗಿರಲಿ, ಮನೆಯಲ್ಲಿ ವಾಕ್ಯ ಓದುವವರಾಗಿರಲಿ ದೇವರೇ. ಮಕ್ಕಳು ವಾಕ್ಯ ಕೇಳಬೇಕು. ಮಕ್ಕಳು ವಾಕ್ಯ ದೇವರೇ, ಮೊಬೈಲ್ ಫೋನ್ಗಳಲ್ಲಿ ಕೂಡ ವಾಕ್ಯ ಸಂದೇಶಗಳು ಕೇಳಿದರೂ ಇನ್ನೊಂದು ಸಾರಿ ಆಗಿಲು ಅದು ನಾನು ಕೇಳಬೇಕು. ನನ್ನ ಸಭೆಯಲ್ಲಿ ಕೊಟ್ಟ ಬೋಧನೆ, ನನ್ನ ಸಭೆಯಲ್ಲಿ ದೇವರು ನನಗಾಗಿ ಮಾತಾಡಿದು ಏನು ಎಂಬುದನ್ನು ಮತ್ತೊಂದು ಸಾರಿ ಕೇಳುವವರಾಗಿರಲಿ. ಅವರು ಕೇಳುತ್ತಾ ಅದವರಿಗೆ ದೇವರೇ ನಂಬಿಕೆಯಾಗಿ ಮಾರ್ಪಡಲಿ. ಅದು ಕೇಳುವಷ್ಟಕ್ಕೂ ನಂಬಿಕೆಯಷ್ಟಕ್ಕೂ ಬಿಡುಗಡೆಯಷ್ಟಕ್ಕೂ ಅವರು ಆಶೀರ್ವದಿಸಲ್ಪಡಲಿ. ಕರ್ತನೇ, ಎಲ್ಲ ಮಕ್ಕಳು ಸ್ವರ್ಗ ಸೇರಬೇಕಪ್ಪ. ಆ ಸ್ವರ್ಗವೆಂಬ ಕಾನಾನ್ ಸೇರಬೇಕು. ಮಧ್ಯದಲ್ಲಿ ಯಾರು ಹಿಂಜರಿದು ಹೋಗಬಾರದು ದೇವ. ಯಾರು ಕೂಡ ದೇವರ ದಾರಿ ಬಿಟ್ಟು ಹಿಂಜರಿದು ಹೋಗಬಾರದು. ದೇವರ ಮಾರ್ಗ ಬಿಟ್ಟು ಹಿಂಜರಿದು ಹೋಗಬಾರದು. ಸ್ವರ್ಗೀಯ ಕಾನಾನ್ ಸೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ.
ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.